ಎಫೆಸದವ್ರು ಬರೆದ ಪತ್ರಿಕೆ 3ನೇ ಅಧ್ಯಾಯ 3 ಮತ್ತು 4ನೇ ವಚನ. ಎಫೆಸದವ್ರು ಬರೆದ ಪತ್ರಿಕೆ 3ನೇ ಅಧ್ಯಾಯ. ಇಲ್ಲಿ ಹೇಳುವಂಥದ್ದಾಗಿದೆ, ಪೌಲನು ಇಲ್ಲಿ ಬರೆಯುವವನಾಗಿದ್ದಾನೆ. ಆತನೇನು ಹೇಳ್ತಾನಂದ್ರೆ, ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೂ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದು ನೀವು ಕೇಳಿದ್ದೀರಿ. ಎಲ್ಲರೂ ಹೇಳ್ರಿ, ದೈವ ಪ್ರಕಟಣೆ. ದೈವ ಪ್ರಕಟಣೆ. ಇಲ್ಲಿ ಪೌಲನ್ ಏನ್ ಹೇಳ್ತಾನಂದ್ರೆ, ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಆಮೇನ್. ದೈವ ಪ್ರಕಟಣೆ. ಎಲ್ಲರೂ ಹೇಳ್ರಿ, ದೈವ ಪ್ರಕಟಣೆ ಅಂದ್ರೆ ಅರ್ಥ ಏನು? ಕೆಲವು ಸಂಗತಿ ದೇವರು ಪೌಲನಿಗೆ ಪ್ರಕಟ ಮಾಡಿದ್ನಂತೆ. ಇದು ಯಾರು ಕಲಿಸಿದ್ದಲ್ಲ, ಅವನಿಗೊಂದು ಪ್ರಕಟಣೆ ಆಯ್ತಂತೆ. ಇಲ್ಲಿ 2 ಥರ ಜ್ಞಾನ ಇದಾವೆ ನಮ್ಮ ಜೀವನದಲ್ಲಿ, ನೀವು ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ವಚನ ನೋಡ್ರಿ. ಇವಾಗ ನೆಕ್ಸ್ಟ್, ಗೋ ಟು ದ ನೆಕ್ಸ್ಟ್ ವರ್ಸ್. ಕೇಳಿದಿರಲ್ಲ 3ನೇ ವಚನ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಎಲ್ಲರೂ ಹೇಳ್ರಿ, ನನಗಿರುವ ಗ್ರಹಿಕೆ ಅಥವಾ ನನಗಿರುವ ಜ್ಞಾನ. ಇಲ್ಲಿ ಪೌಲನ್ ಏನ್ ಹೇಳ್ತಾನೆ, ದೇವರು ಏನು ಪ್ರಕಟಿಸಿದ್ನಲ್ಲ ಅದರ ಜ್ಞಾನ ನನಗೆ ಇರುವಂಥದ್ದಿದೆ ಅಂತ ಹೇಳ್ತಾನೆ. ಅಂದ್ರೆ 2 ಥರದ ಜ್ಞಾನ ಪ್ರಿಯರೇ. ಇದನ್ನ ಇವತ್ತು ನಾನು ಏನು ಹೇಳ್ತೇನೆ ಅಂದ್ರೆ, ಪ್ರಕಟಣೆ ಜ್ಞಾನ. ಎಲ್ಲರೂ ಹೇಳ್ರಿ ನನ್ನ ಸಂಗಡ, ಪ್ರಕಟಣೆ ಜ್ಞಾನ. ಪ್ರಕಟಣೆ ಜ್ಞಾನ. ಓಕೆ, ಜ್ಞಾನ ನಮಗೆ 2 ರೀತಿಯಲ್ಲಿ ಬರ್ತದೆ. ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ಪ್ರಕಟಣೆ ಜ್ಞಾನ ಅಂದ್ರೆ ಏನು ಅಂತ ನಾನು ಹೇಳ್ತೇನೆ. ಇವಾಗ ನಾವು ಸ್ಕೂಲ್ಗೆ ಹೋಗ್ತೇವೆ, ಸ್ಕೂಲ್ಗೆ ಕಾಲೇಜ್ಗಳಿಗೆ ನಾವು ಯಾಕೆ ಹೋಗ್ತೇವೆ? ಜ್ಞಾನ ಪಡೆದುಕೊಳ್ಳೋದಕ್ಕೆ. ಕರೆಕ್ಟಾ ಇಲ್ಲ? ಅಲ್ಲಿ ನಮಗೇನು ಕೊಡ್ತಾರೆ? ಜ್ಞಾನ ಕೊಡ್ತಾರೆ, ನಮಗೆ ಕಲ್ತ್ಕೊಳ್ತೀವಿ ಬುಕ್ಗಳು. ಯಾಕೆ? ಜ್ಞಾನ ಬರಬೇಕು. ಆದರೆ ಮನುಷ್ಯನಿಗೆ 2 ಥರದ ಜ್ಞಾನ ಇದೆ, ಬೈಬಲ್ ಹೇಳ್ತದೆ. ಒಂದೇನಂದ್ರೆ ಈ 5 ಜ್ಞಾನೇಂದ್ರಿಯಗಳಿದಾವಲ್ಲ, ಅದಕ್ಕೆ ಇದರ ಹೆಸರು ಏನು? ಜ್ಞಾನೇಂದ್ರಿಯ. ಎಲ್ಲರೂ ಹೇಳ್ರಿ ಒಂದ್ಸರಿ, ಜ್ಞಾನೇಂದ್ರಿಯ. ಅಂದ್ರೆ ಯಾವುದದು? ನೋಡೋದ್ರ ಮುಖಾಂತರ ಸ್ವಲ್ಪ ಜ್ಞಾನ ಬರ್ತದೆ, ಕೇಳೋದ್ರ ಮುಖಾಂತರ ಜ್ಞಾನ ಬರ್ತದೆ, ರುಚಿಯಿಂದ ಜ್ಞಾನ ಬರ್ತದೆ, ಸ್ಪರ್ಶದಿಂದ ಜ್ಞಾನ ಬರ್ತದೆ, ವಾಸನೆಯಿಂದ ಜ್ಞಾನ ಬರ್ತದೆ. ಕರೆಕ್ಟಾ ಇಲ್ಲ? ಸೊ ಇದನ್ನು ನೋಡ್ತೇವೆ, ಕೆಲವು ಜ್ಞಾನ ಬರ್ತದೆ, ಕೇಳಿಸ್ಕೊಂಡು ಜ್ಞಾನ. ಸೊ ಜ್ಞಾನೇಂದ್ರಿಯಗಳು, ಒಬ್ಬ ಮಗು ಈ ಲೋಕದಲ್ಲಿ ಹುಟ್ಟಿದಾಗ ಈ 5 ಜ್ಞಾನೇಂದ್ರಿಯಗಳ ಮುಖಾಂತರ ಅವನಿಗೆ ಜ್ಞಾನ ಬರ್ತದೆ. ಚಿಕ್ಕ ಮಗು ಇರ್ತಾನೆ, ಒಂದು ಕ್ಯಾಂಡಲ್ ನೋಡ್ತಾನೆ, ಉರಿತಾ ಇರ್ತತೆ, ಅದು ಮುಟ್ಟಬೇಕನ್ಸ್ತತೆ ಅವನಿಗೆ. ನೋಡ್ತಾನೆ, ನೋಡ್ಬೇಕನ್ಸ್ತದೆ, ನೋಡ್ತಾನೆ, ನೋಡಿದ್ಮೇಲೆ ಏನ್ ಬೇಕನ್ಸ್ತದೆ? ಅದ್ರ ಹತ್ರ ಹೋಗ್ಬೇಕನ್ಸ್ತದೆ, ಅದನ್ನ ಮುಟ್ಟಬೇಕನ್ಸ್ತತೆ. ಅಪ್ಪ ಅಮ್ಮ ಹೇಳ್ತಾರೆ ಬೇಡ ಬೇಡ ಬೇಡ, ಕೇಳಲ್ಲ ಅವನು. ಅರ್ಥ ಆಗಿಲ್ಲ, ಯಾಕಂದ್ರೆ ಅವನಿಗೆ ಆ ಜ್ಞಾನ ಇಲ್ಲ, ಅದು ಮುಟ್ಟಿದ್ರೆ ಸುಡ್ತದೆ ಅಂತ. ಮೆಲ್ಲಕ್ಕೆ ಒಂದಿನ ಏನ್ ಮಾಡ್ತಾನೆ? ಸುರ್ ಅಂತತೆ. ನೆಕ್ಸ್ಟ್ ಟೈಮ್ ಹೋಗುವನು ಹೋಗಲ್ಲ. ಯಾಕೆ? ಜ್ಞಾನ ಬಂತು. ಇವಾಗ ಜ್ಞಾನ ಹೆಂಗೆ ಬಂತು? ಜ್ಞಾನೇಂದ್ರಿಯ ಮುಖಾಂತರ ಜ್ಞಾನ ಬಂತು. ಹಲ್ಲೆಲೂಯಾ. ಸೊ ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಇವೆಲ್ಲ ನಮಗೆ ಬೋಧಿಸೋದು ಹೆಂಗಂದ್ರೆ ಈ ಜ್ಞಾನೇಂದ್ರಿಯಗಳ ಮುಖಾಂತರ ನಮಗೆ ಜ್ಞಾನವನ್ನು ಕೊಡ್ತಾರೆ. ಈಗಿನ ಕಾಲದಲ್ಲಿ ಇಂಟರ್ನೆಟ್ ಭಯಂಕರವಾಗಿದೆ. ಯಾರಿಗೇ ಆಗಲಿ ಏನನ್ನ ಜ್ಞಾನ ಬೇಕಂದ್ರೆ ಎಲ್ಲಿಗೆ ಹೋಗ್ತಾರೆ? ಅಂತ ಗೂಗಲ್ನಾಗ ಟಕ 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 ಹಾಕ್ತಾರೆ, ಇಲ್ಲ ಟಿವಿಯಿಂದ ನೋಡ್ತಾರೆ, ಅದರಲ್ಲಿ ನ್ಯೂಸು ಚೂಸ್ನವಾ ಇದೇನವ. ಆದರೆ ಎಲ್ಲ ಜ್ಞಾನ ನಿಮಗೆ ಪ್ರಯೋಜನಕರವಾದದ್ದಲ್ಲ. ಉದಾಹರಣೆಗಾಗಿ ಕೊರೋನಾ ಬಗ್ಗೆ ಇವತ್ತು ನೀವೆಲ್ಲರೂ ರಿಸರ್ಚ್ ಮಾಡಿಬಿಟ್ಟಿದ್ದೀರಿ. ಯಾಕೆ? ಟಿವಿನಾಗ ಹೇಳಿ 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 ಇದು ಅಂಥ ವೈರಸ್ ಅಂತ, ಇದು ಇಂಥ ವೈರಸ್ ಅಂತ, ಹಿಂಗೆ ಬರ್ತದಂತ, ಇದು ಲಂಗ್ಸ್ನಾಗ ಅಟ್ಯಾಕ್ ಮಾಡ್ತದಂತ, ಅದು ಬಂದರೆ ಉಸಿರು ಕಟ್ತದಂತ. ಅದರ ಜ್ಞಾನದೇನು ಕೊರತೆ ಇಲ್ಲ. ಆದರೆ ಆ ಜ್ಞಾನದಿಂದ ನಿಮಗೆ ವಿಶ್ವಾಸ ಬಂತ, ಭಯ ಬಂತ? ಜೋ ಮರ್ ಗಯ, ಜೋ ಡರ್ ಗಯ ವೋ ಮರ್ ಗಯ. ಜೋ ಡರ್ ಗಯ ಓ ಮರ್ ಗಯ. ಬಹಳ ಜನ ಕೊರೋನಾ ಬಂದು ಸತ್ತಿಲ್ಲ, ಆ ಕೊರೋನಾದ ಇರುವ ಭಯದಿಂದ ಸತ್ತು ಬಿಟ್ರು. ಎಷ್ಟೊಂದು ಜನ ಕೊರೋನಾ ಬಂತು, ಭಯ ಪಡಲಿಲ್ಲ, ಜಯಿಸ್ಬಿಟ್ರು. ಕೆಲವ್ರಿಗೆ ಕೊರೋನಾ ಬಂತು, ಭಯ ಪಟ್ಟುಬಿಟ್ರು, ಆ ಭಯದಿಂದ ಸತ್ತು ಬಿಟ್ರು. ನನಗೆ ಗೊತ್ತಿದೆ ಕೆಲವರು, ರೈಟ್? 2
ನನಗೆ ಭಾಳ ಪರಿಚಯ ಇರೋರು. ಇಲ್ಲೇ ಒಬ್ಬರು ಒಂದು ಊರಿನಾಗ ಹಾಸ್ಪಿಟ್ಲು, ಇಲ್ಲಿ ಇನ್ನೊಂದು ಊರಿನಲ್ಲಿ ಹಾಸ್ಪಿಟ್ಲು. ಒಬ್ಬೊಂದು ಭಯಂಕರ ಒಂದು ಏನು ಆಕ್ಸಿಜನ್ ಲೆವೆಲ್ ಫುಲ್ ಡೌನ್ ಆಗ್ಬಿಟ್ಟಿದ್ದು, ಭಾಳ ಕಡಿಮೆ, ಇವನ್ಕಿನ್ನ ಜಾಸ್ತಿ. ಇವನ್ ಸತ್ತ, ಇವನ್ ಬದುಕದ. ಆದರೆ ಇವನ್ಕಿನ್ನ ಜಾಸ್ತಿ ಇವಂದು ಕಡಿಮೆ ಆಗ್ಬಿಟ್ಟಿತ್ತು ಆಕ್ಸಿಜನ್. ಡಾಕ್ಟ್ರು ಹೇಳಿದ್ರು ಅವನಿಗೆ, ನೀನು ಉಲ್ಟಾ ಮಕ್ಕಪ್ಪ, ಉಲ್ಟಾ ಮಕ್ಕ ಅಂತ ಅವ್ರು ಹೇಳ್ತಾ ಇದ್ರೆ ಕೇಳ್ತಿದ್ದಿಲ್ಲ. ಆಮೇಲೆ ಡಾಕ್ಟ್ರು ಹೇಳಿದ್ರು, ನಿಂದು ಭಾಳ ಕಡಿಮೆ ಆಗಿತ್ತು, ಉಲ್ಟಾ ಮಲ್ಗಿಲ್ಲ ಅಂದರೆ ಸಾಯ್ತಿ ನೋಡು ಅಂತಂದು. ಇವನು ಅದನ್ನು ಕೇಳಿಸ್ಕೊಂಡು ಭಯಪಟ್ಟಿಲ್ಲ. ಅವ್ನು ಟಕ್ಕಂತ ಹೆಂಡತಿ ಮಕ್ಕಳನ್ನ ನೆನ್ಸ್ಕೊಂಡಂತ. ಅವ್ನು ಆಮೇಲೆ ಹೇಳಿದ್ದು ನನಗೆ, ಅವ್ನು ಹೇಳಿದ್ದು ಅವ್ನು ಸ್ವಂತ ಬಾಯಿಂದ ಕೇಳಿದ್ದು ನಾನು ಹೇಳ್ತಾ ಇದ್ದೀನಿ. ನಾನು ಹೆಂಡತಿ ಮಕ್ಕಳನ್ನ ನೆನ್ಸ್ಕೊಂಡೆ, ನಾನು ಹೋದ್ರೆ ಅವ್ರ ಗತಿ ಏನಂತೇಳಿ, ಏನನ್ನ ಆಗಲಿ ಅಂತೇಳಿ ಉಲ್ಟಾ ಮಲ್ಗಿದ್ನಂತ. ಅಷ್ಟೊತ್ತಿಗೆ ಒಂದು ಉಸಿರು ಇದಾಗಿ ಮೂರು ದಿನದೊಳಗೆ ಹೊರಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ರು ಅವನು. ಓಕೆ, ಅವ್ನು ಭಯ ಪಡಲಿಲ್ಲ, ಅದನ್ನು ಒಂದು ಬೇರೆ ರೀತಿಯಲ್ಲಿ ತೆಗೆದುಕೊಂಡ. ಇನ್ನೊಬ್ಬ ವ್ಯಕ್ತಿ ಇದ್ದ, ಅವನು ಇನ್ನೊಂದು ಆಸ್ಪತ್ರೆಗೆ, ಇನ್ನೊಂದು ಊರಿನಾಗ, ಇದು ನನಗೆ ಪರಿಚಯ ಇರುವಂಥ ವ್ಯಕ್ತಿಯೇ, ರೈಟ್. ಅವನಿಗೆ ಪಕ್ಕದಲ್ಲಿ ಅವರು ಇವನ್ ಹಾಸ್ಪಿಟಲ್ನಾಗ ಕೂಡ ಅಷ್ಟೇ, ಯಾರು 3 ದಿನದಾಗ ಹೊರಗೆ ಬಂದಲ್ಲ, ಆ ಬೆಡ್ನಾಗ ಸತ್ತಾರಂತೆ, ಆ ಬೆಡ್ನಾಗ ಸತ್ತಾರಂತೆ, ಈ ಬೆಡ್ನಾಗ ಸತ್ತಾರಂತೆ. ಬಟ್ ಡಾಕ್ಟ್ರ್ ಹೇಳಿ ಉಲ್ಟಾ ಮಲ್ಗಿಲ್ಲ ಅಂದ್ರೆ ನೋಡು ಯಪ್ಪ, ನಾನು ಹೆಂಡತಿ ಮಕ್ಕಳಿಗೋಸ್ಕರ ನಾನು ಬದುಕಬೇಕು, ಡಾಕ್ಟ್ರ್ ಹೇಳ್ದಂಗೆ ಕೇಳ್ತೀನಿ. ಅವ್ನು ಯಾಕೆ ಮಲ್ಗಿಲ್ಲ ಅಂತಂದ್ರೆ, ಹಿಂಗೆ ಉಲ್ಟಾ ಮಲ್ಗಿದ್ರೆ ಎಲ್ಲ ಕಾಣ್ತಿತ್ತಂತ, ಅದು ಆಸ್ಪತ್ರೆ ಬಟ್ಟೆ ಸರಿಗಿದ್ದಿಲ್ಲ ಅಂತ. ಅವ್ನು ನನಗೆ ಈ ನಾಚಿಕೆ ಪಟ್ಕೊಂಡ್ರೆ ಎಲ್ಲಪ್ಪ, ನನ್ನ ಜೀವನ ಇಂಪಾರ್ಟೆಂಟ್. ಅವ್ನ ಮೈಂಡ್ ಸೆಟ್, ಅವ್ನು ಹೇಳಿದ್ದೆ ನಾನು ಹೇಳ್ತೇನೆ, ಏನನ್ನ ಆಗಲಿ ಅಂತ ತಿರುಗಿದ್ನಂತ, ಮಲ್ಕೊಂಡಂತೆ, ಅವ್ನು ಜಯಿಸಿ ಬಂದ್ಬಿಟ್ಟ. ಇನ್ನೊಬ್ಬನು ಅವನಿಗೆ, ಅವನು ಆ ಕಡೆ ಸತ್ತವನು ಈ ಕಡೆ ಸತ್ತವನು ನೋಡಿ ಭಯ ಪಡ್ಬಿಡ್ತಾನೆ. ಆಸ್ಪತ್ರೆ ಮಂಚದ ಮೇಲೆ ಹಿಂಗೆ ಕುಂದಿರ್ತಿದ್ನಂತೆ, ನಿಜವಾಗ್ಲು ಭಯದಲ್ಲಿ, ಭಯದಲ್ಲಿ ಹೋಗ್ಬಿಟ್ಟ. ಆಮೇಲೆ ನಾವು ಅನ್ಕೊಳ್ತೀವಿ ಎಲ್ಲ ಜ್ಞಾನ ನಮಗೆ ಬೇಕಂತ, ಸರ್ವಜ್ಞಾನ ನಮಗೆ ಬೇಡ. ಇವಾಗೆಲ್ಲ ಏನು ಮಾಡ್ತಾರೆ, ಇಲ್ಲಿ ಹಿಂಗೆ ಕಾಲು ನೋವು ಬಂದೈತಿ, ಹಿಂಗೆ ಏನಂತಾರೆ ಇದು, ಕಂಪ್ಯೂಟರ್ನಾಗ ನೋಡೋಣ, ಗೂಗಲ್ನಾಗ ಹಾಕಿ ನೋಡೋಣ, ಈ ಸಿಮ್ಟಮ್ ಇದ್ದರೆ ಏನಾಗ್ತದೆ ನೋಡೋಣ. ಆ ಸಿಮ್ಟಮ್ 2-3 ಓದಷ್ಟೊತ್ತಿಗೆ ಅದು ಇಲ್ಲಿರೋದು ಇಲ್ಲಿಗೆ ಬಂದ್ಬಿಟ್ಟಿರ್ತತೆ. ಹಂಗಂತ ಹಿಂಗಂತ. ಆಮೇಲೆ ನಿನಗೆ ಬೇಕಾಗಿರೋದು, ನಿನಗೆ ಜಯಿಸ್ಲಿಕ್ಕೆ ಬೇಕಾಗಿರೋದು ಈ ಲೋಕದ ಜ್ಞಾನ ಅಲ್ಲ. ಅಂದರೆ ಲೋಕದ ಜ್ಞಾನ ತಪ್ಪಂದು ನಾನು ಹೇಳ್ತಲ್ಲ. ಗಣಿತ ಕಲೀರಿ, ಎಂಜಿನಿಯರಿಂಗ್ ಕಲೀರಿ, ಇದು ಕಲೀರಿ, ಒಳ್ಳೆಯದೇ. ಬಟ್ ಅದೇ ಎಲ್ಲ ಅನ್ಕೋಬೇಡ್ರಿ. ಅದು ನಿಮಗೊಂದು ಉದ್ಯೋಗ ಕೊಡ್ಬೋದು, ಅದು ನಿಮಗೆ ಸ್ವಲ್ಪ ಹಣ ಕೊಡ್ಬೋದು, ಆದರೆ ಅದು ಸರ್ವವಲ್ಲ. ನೀವು ಕ್ರೈಸ್ತ ಜೀವಿತದಲ್ಲಿ ಜಯಭರಿತರಾಗಿ ಜೀವಿಸಬೇಕಂದ್ರೆ ಈ ಲೋಕದ ಜ್ಞಾನವಲ್ಲ, ನಿಮಗೆ ಪ್ರಕಟಣೆ ಜ್ಞಾನ ಬೇಕು. ಹಲ್ಲೆಲೂಯಾ. ಏನಪ್ಪ ಈ ಪ್ರಕಟಣೆ ಜ್ಞಾನ? ಈ ಪ್ರಕಟಣೆ ಜ್ಞಾನ ಹೆಂಗೆ ಬರ್ತದೆ? ಈ ಜ್ಞಾನೇಂದ್ರಗಳಿಂದ ಬರಲ್ಲ ಇದು. ಎಲ್ಲರೂ ಹಿಂಗೆ ಕೈ ಇಟ್ಕೊಳ್ರಿ, ನಿಮ್ಮ ಹಸ್ತ ನೋಡ್ರಿ, ಎಷ್ಟು ಬೆರಳುಗಳಿದಾವೆ? 5. ಎಲ್ಲರೂ ಹೇಳ್ರಿ 5. ಇವು ಹೆಂಗೆ ಗೊತ್ತಾ? 5 ನಿಮಗೆ ನೆನ್ಪಿಟ್ಕೊಳಕ್ಕೆ ಸುಲಭ. ಇದು 5 ಏನು ಗೊತ್ತಾ? 5 ಜ್ಞಾನೇಂದ್ರಿಯಗಳು. ನೋಡೋದು, ಕೇಳೋದು, ಮೂಸೋದು, ಸ್ಪರ್ಶ, ರುಚಿ. 5 ಜ್ಞಾನೇಂದ್ರಿಯಗಳು. ಇದು ನಿಮ್ಮ ಪ್ರಾಣ ಇದ್ದಂಗೆ. ಈ 5 ಜ್ಞಾನೇಂದ್ರಗಳಿಂದ ನಿಮಗೆ ಇಲ್ಲಿ ಜ್ಞಾನ ಬರ್ತಾಯಿತ್ತು. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದಿದೆ, ಕನೆಕ್ಷನ್ ಇದೆ. ಇದು ನಮ್ಮ ಆತ್ಮ. ಹಲ್ಲೆಲೂಯಾ. ಇದು ಜ್ಞಾನೇಂದ್ರಗಳಿಂದ ಬಂದ ಜ್ಞಾನ ಬರ್ತದೆ, ಆದರೆ ನಮ್ಮ ಆತ್ಮದಿಂದ ಒಂದು ಜ್ಞಾನ ಬರ್ತದೆ. ದೇವರ ಆತ್ಮನು ನಮ್ಮ ಆತ್ಮಕ್ಕೆ ಸ್ವಲ್ಪ ಜ್ಞಾನ ಕೊಡ್ತಾನೆ, ಪ್ರಕಟ ಮಾಡ್ತಾನೆ. ಅದ್ರ ಮುಖಾಂತರ ಬರುವಂತ ಜ್ಞಾನವೇ ಪ್ರಕಟಣೆ ಜ್ಞಾನ. ಹಲ್ಲೆಲೂಯಾ. ನಾವು ಬರೀ ನೋಡಿದ್ದೊಂದೇ ಕರೆಕ್ಟ್ ಅನ್ಕೊಳ್ತೇವೆ. ಇಲ್ಲ, ಕಾಣದೇ ಇರುವ ಕೆಲವು ವಿಷಯಗಳಿರ್ತವೆ. ದೇವರು ಅದನ್ನು ನಮಗೆ ಪ್ರಕಟಿಸುವವನಾಗಿದ್ದಾನೆ. ಉದಾಹರಣೆಗೆ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. ಈ ಜ್ಞಾನೇಂದ್ರಗಳಿಂದ ಬರುವಂತ ಜ್ಞಾನ ಅನೇಕ ಸರಿ ನಮಗೆ ಭಯ ಉಂಟು ಮಾಡ್ತದೆ. ಹೆಂಗೆ? ನಾನು ಅವಾಗಲೇ ಹೇಳಿದೆ ಕೊರೋನಾ ಬಗ್ಗೆ. ಇನ್ನೊಂದು ಬಗ್ಗೆ ಹೇಳ್ತೇನೆ. ಪೇತ್ರನು ಬೆಸ್ತನು, ಮೀನು ಹಿಡಿಯುವವನು, ರೈಟ್? ಅವ್ರ ದೋಣಿಯಲ್ಲಿ ಮೀನು, ಅವನಿಗೆ ದೋಣಿ, ಮೀನು, ಸಮುದ್ರ, ಅಲೆಗಳು ಇವೆಲ್ಲ ಅವನಿಗೆ ಗೊತ್ತು. ಸಣ್ಣನಿಂದ ಆ ಕಥೆಗಳು ಕೇಳಿ ನೋಡಿ ಅವನಿಗೆ ಅಭ್ಯಾಸ ಆಯ್ತು. ಸೊ ದೋಣಿಯಲ್ಲಿ ಹೋಗ್ತಾ ಇದ್ರು. ದೋಣಿಯಲ್ಲಿ ಹೋದ್ರೆ ಏನು ಬಂತು? ಅಲೆ ಬಂತು, ಬಿರುಗಾಳಿ ಬಂತು. ಆ ಅಲೆಗಳು ದೋಣಿ ಒಳಗೆ ಬರ್ತದೆ. ಅಂದರೆ ಇವನಿಗೆ ಜ್ಞಾನೇಂದ್ರಗಳು ಏನು ಹೇಳ್ತು? ಲೇ, ಅಲೆಗಳು ಬಂದು ಹಿಂಗೆ ಹೊಡೆದ್ರೆ ಸಾಯ್ತೀವ್ರಿ ನಾವು, ಮುಳುಗ್ತೀವಿ ನಾವು. ಈ ಜ್ಞಾನೇಂದ್ರಿಯದ ಜ್ಞಾನ ಏನು ಹೇಳ್ತದೋ? ಮುಳುಗ್ತೀವಿ. ಏನು ಮಾಡ್ದ ಅವನು? ಅಲಾ ಅನ್ಕೊಂಡ. ಸ್ವಾಮಿ ಹತ್ರ ಏನಂತ ಹೋದ?
ಸ್ವಾಮಿ ನಾವು ಮುಳುಗ್ತಾ ಇದ್ದೀವಿ, ನಿನಗೆ ಚಿಂತೆ ಇಲ್ಲನಾ ಅಂತ ಕೇಳ್ದ. ಹೌದಲ್ಲ? ಇವಾಗ ಯೇಸು ಸ್ವಾಮಿ ಮಲ್ಕೊಂಡಿದ್ದ ಅದೇ ದೋಣೆಗೆ. ಯೇಸು ಸ್ವಾಮಿ ಎದ್ದು ಏನು ಮಾಡ್ದ? ಅಯ್ಯೋಪ್ಪ ಹೌದಲ್ಲ, ಇವಾಗ ಮುಳುಗ್ತೀವಲ್ಲ, ನಾವು ಏನು ಮಾಡಬೇಕು ಏನಂದ? ನಿಂತುಕೊಂಡು ಅದನ್ನು ಗದರಿಸ್ದ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿಗೆ ಬೇರೆ ಜ್ಞಾನ ಇತ್ತು. ಆಮೇನ್. ಹಲ್ಲೆಲೂಯಾ. ಆತ್ಮಿಕ ಜ್ಞಾನ, ಪ್ರಕಟಣೆ ಜ್ಞಾನ ಆತು. ರೈಟ್. ಅದಕ್ಕೆ ಯೇಸು ಸ್ವಾಮಿ ಆ ಆಯರನ ಮಗಳು ಸತ್ತೋಗಿದ್ಲು. ಸತ್ತಾಗ ಅಲ್ಲಿ ಹೋಗಿ ಎಲ್ಲರೂ ಅಳ್ತಾ ಸತ್ತಾಳ ಅವ್ರ ಜ್ಞಾನ ಇತ್ತು, ಸತ್ತಾಳೆ. ಆದರೆ ಯೇಸು ಸ್ವಾಮಿ ಏನು ಹೇಳ್ದ? ಆಕೆ ಸತ್ತಿಲ್ಲ, ಆಕೆ ಏನಾಗಿದ್ದಾಳೆ? ಮಲಗಿದ್ದಾಳೆ, ನಿದ್ದೆ ಮಾಡಿದ್ದಾಳೆ. ಪ್ರಕಟಣೆ ಜ್ಞಾನ ಇರುವವರು ಸಾವನ್ನು ನಿದ್ದೆ ಮಾಡಿದಂತೆ ನೋಡುವವರಾಗಿದ್ದಾರೆ. ಹಲ್ಲೆಲೂಯಾ. ನಿನಗೆ ಪ್ರಕಟಣೆ ಜ್ಞಾನ ಇದ್ರೆ ಅದು ಇನ್ಸೈಡ್ ಇನ್ಫಾರ್ಮೇಶನ್ ಇದ್ದಂಗೆ, ಒಂದು ರಹಸ್ಯವಾದಂಥ ಜ್ಞಾನ. ಅದು ನಿನ್ನನ್ನು ಜಯಿಸುವಂತೆ ನೀನು ಮಾಡುವಂಥದ್ದಾಗಿದೆ ಪ್ರಿಯರ್. ಹಲ್ಲೆಲೂಯಾ. ಪ್ರಕಟಣೆ ಜ್ಞಾನ ಎಲ್ಲಿಂದ ಬರ್ತದೆ? ಪ್ರಕಟಣೆ ಜ್ಞಾನ ದೇವರ ಆತ್ಮದಿಂದ ಬರುವಂಥದ್ದಾಗಿದೆ. ಯಾವ ಸೈಂಟಿಸ್ಟ್ಗಳು, ಟೀಚರ್ಗಳು ನಿಮಗೆ ಹೇಳ್ಕೊಡೋಕ್ಕಾಗಲ್ಲ. ನಿಮಗೆ ಟೀಚರ್ಗಳು ಗಣಿತ ಹೇಳ್ಕೊಡ್ಬೋದು, ಮ್ಯಾಥ್ಸ್ ಹೇಳ್ಕೊಡ್ಬೋದು, ಫಿಸಿಕ್ಸ್ ಹೇಳ್ಕೊಡ್ಬೋದು, ಕೆಮಿಸ್ಟ್ರಿ ಹೇಳ್ಕೊಡ್ಬೋದು, ಬೇರೆ ಎಲ್ಲ ಸಬ್ಜೆಕ್ಟ್ಗಳು ಹೇಳ್ಕೊಡ್ಬೋದಾಗಲಿ, ಅವರು ನಿಮಗೆ ಪ್ರಕಟಣೆ ಜ್ಞಾನ ಕೊಡಲಿಕ್ಕೆ ಆಗುವುದಿಲ್ಲ. ಪ್ರಕಟಣೆ ಜ್ಞಾನ ಕೊಡುವಂಥದ್ದು ಒಬ್ಬನೇ ವ್ಯಕ್ತಿ, ಪವಿತ್ರಾತ್ಮನಾದಂಥ ದೇವರು. ಹಲ್ಲೆಲೂಯಾ. ಆಮೇನ್. ಸೊ ಪವಿತ್ರಾತ್ಮ ನಮಗೆ ಪ್ರಕಟಣೆ ಜ್ಞಾನವನ್ನು ಕೊಡುವವನಾಗಿದ್ದಾನೆ. ಪ್ರಕಟಣೆ ಜ್ಞಾನ ಪಡೆದಂಥ ವ್ಯಕ್ತಿಯ ಜೀವನ ವ್ಯತ್ಯಾಸವಾಗಿರ್ತದೆ. ರೈಟ್. ನಾವು ನೋಡೋಣ ಕೆಲವು ವಾಕ್ಯಗಳು, ದೇವರ ವಾಕ್ಯದಿಂದ ನಾವು ಇವಾಗ ಬರೋಣ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ. ಎಲ್ಲ ಇದು 24ನೇ ಅಧ್ಯಾಯದಲ್ಲೇ ಇರುವಂಥದ್ದಾಗಿದೆ ಪ್ರಿಯರ್. ನಾವು ನೋಡೋಣ. ವಚನ ಹೇಳುವ ಮುಂಚೆ ನಾನು ಅದರ ಯಾವ ಒಂದು ಸಂದರ್ಭದಲ್ಲಿ ಇದಾಯಿತು ಎಂಬುದಾಗಿ ನಾವು ನೋಡೋಣ ಪ್ರಿಯರೇ. ಯಾವ ಒಂದು ಸಂದರ್ಭದಲ್ಲಿ ಇದು ಆಯಿತು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಓಕೆ. 13ನೇ ವಚನದಲ್ಲಿ ಈ ಕತೆ ಪ್ರಾರಂಭವಾಗುವಂಥದ್ದಾಗಿದೆ. ಇದು ಯಾವಾಗಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಕೇಳಿಸ್ಕೊಡ್ರಿ, ಅದನ್ನು ಓದಕ್ಕೆ ಮುಂಚೆ. ಯೇಸುಸ್ವಾಮಿ ಶಿಲ್ಬೆಗೆ ಹೋದ, ಸತ್ತ, ಉಣಲ್ಪಟ್ಟ, 3ನೇ ದಿವಸ ಮರಣವನ್ನು ಜಯಿಸಿ ಎದ್ದ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಯೇಸು ಸ್ವಾಮಿ ಸತ್ತ ಮೇಲೆ, ಉಣಲ್ಪಟ್ಟ, ಆಮೇಲೆ 3ನೇ ದಿವಸ ಮರಣ ಜಯಿಸಿ ಎದ್ದ. ಓಕೆ. ಇವಾಗ ಇದು ಎಲ್ಲಾಯ್ತು? ಯೆರೂಸಲೇಮ್ನಲ್ಲಿ ಆಯ್ತು, ಈ ಘಟನೆ ಆಯ್ತು. ಇವಾಗ ಯೆರೂಸಲೇಮ್ನಲ್ಲಿ ಆದರೆ, ಇವಾಗ ನೋಡ್ರಿ, ನಮ್ಮ ಬಳ್ಳಾರಿಯಲ್ಲಿ ಏನನ್ನ ಘಟನೆ ಆದರೆ ಟಕ 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 ನ್ಯೂಸ್ ಹೋಗ್ಬಿಡ್ತದೆ. ಎಲ್ಲರೂ ಅದೇ ಮಾತಾಡ್ತಿರ್ತಾರೆ ಕೆಲವು ದಿನವರೆಗೆ. ಕರೆಕ್ಟೇ ಇಲ್ಲ? ಕೆಲವು ದಿನಗಳು ಬಳ್ಳಾರಿಯಲ್ಲಿ ಏನು ಮಾಡ್ತಾರೆ? ಹಂಗಂತೆ ಹಿಂಗಂತೆ ಬಳ್ಳಾರಿಗೆ ಚಿರ್ತಾಯ್ತಂತೆ, ಗುಡ್ದಾಗ ಚಿರ್ತಾಯ್ತಂತೆ, ಇದಂತೆ, ಎಲ್ಲರೂ ಅದೇ ಮಾತಾಡ್ತಾರೆ. ಕರೆಕ್ಟೇ ಇಲ್ಲ? ಹಾಗೆ ಇದು ಹ್ಯಾಪನಿಂಗ್ ನ್ಯೂಸ್. ಯೆರೂಸಲೇಮ್ನಲ್ಲಿ ಆದಂಥ ಘಟನೆ ಏನಂದ್ರೆ, ಯೇಸು ಈ ಮೆಸ್ಸಿಯಾನ ಶಿಲ್ಬೆಗೆ ಹಾಕ್ಬಿಟ್ಟಾರಪ್ಪ, ಆತನ ಸಾಯಿಸ್ರಪ್ಪ, ಎಲ್ಲರಿಗೂ ಅದೇ ಸುದ್ದಿ ಆ ಟೈಮ್ನಲ್ಲಿ. ರೈಟ್. ಸೊ ಅಲ್ಲಿ ಆ ಸುದ್ದಿ, ಅದು ಯೇಸುಸ್ವಾಮಿ ಬಗ್ಗೆ ಎಲ್ಲ ಹಬ್ಬುತ್ತಾ ಇರುವಾಗ ಇಬ್ಬರು ಶಿಷ್ಯರು ಅವ್ರು ನಡ್ಕೊಂಡು ಹೋಗ್ತಾ ಇದ್ರಂತ. ಅವಾಗ ಇವ್ರ ಮಧ್ಯದಲ್ಲಿ ಆಗುವಂತ ಸಂಭಾಷಣೆ ಅದು. ಓಕೆ. ಈಗ ಓದೋಣ 13ನೇ ವಚನದಿಂದ. ಅದು ಹೇಳ್ತದೆ, ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮೌ ಎಂಬ ಹಳ್ಳಿಗೆ ಹೋಗುತ್ತಾ ಇದ್ದರು. ಓಕೆ. ಎಲ್ಲಿಗೆ ಹೋಗ್ತಾ ಇದ್ರು ಇವರು? ಎಮ್ಮೌ ಎಂಬ ಹಳ್ಳಿಗೆ ಹೋಗ್ತಾ ಇದ್ರು. ಓಕೆ. ಹೋಗ್ತಾ ಇರುವಾಗ ಸಂಭವಿಸಿದ ಈ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ರೈಟ್. ಇಲ್ಲಿ ಬೇಗ ಬನ್ರಿ, ಗುರ್ಲಿಂಗ್ ಮತ್ತು ವೀರೇಶ್, ಬೇಗ ಬನ್ರಿ, ಬೇಗ 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 ಬನ್ರಿ. ಯಾಕಂದ್ರೆ ಅವ್ರ ಫ್ರೆಂಡ್ಸು, ಬಂಡೆಟ್ಟಿ ಫ್ರೆಂಡ್ಸು, ಯಾವಾಗ ಜೊತೆಗೆ ಇರ್ತಾರೆ. ಇಬ್ಬರು ಸಂಭಾಷಣೆ ಮಾಡ್ಕೊಂಡು ಹೋಗ್ತಾ ಇರ್ರಿ, ನಿಧಾನಕ್ಕೆ ಹೋಗ್ತಾ ಇರ್ರಿ. ಇವರು ಎಮ್ಮವ್ ಅನ್ನುವಂಥ ಊರಿಗೆ ಹೋಗ್ತಾ ಇದ್ರು. ಕೇಳಲ್ಲೇ ಯೆರೂಸಲೇಮ್ನಲ್ಲಿ ಹೆಂಗಾಯ್ತು, ಯೇಸುಸ್ವಾಮಿನ ಸಾಯಿಸ್ಬಿಟ್ರಪ್ಪ, ಆತ ಸ್ವಸ್ಥತೆ ಮಾಡ್ತಿದ್ದ, ಆತ ಗುಣ ಮಾಡ್ತಿದ್ದ, ಹಿಂಗೆ ಬನ್ರಿ, ಹಿಂಗೆ ತಿರ್ಕೊಂಡು ಹಿಂಗೆ ಓಡಾಡ್ತಿರ್ರಿ. ಓಕೆ. ಸ್ವಸ್ಥತೆ ಮಾಡ್ತಿದ್ದ, ಗುಣ ಮಾಡ್ತಿದ್ದ, ಕುಡ್ರಿಗೆ ಕಂಡುಕೊಂಡಿದ್ದ, ಅದ ಶಿಲ್ಬೆಗೆ ಹಾಕಿ ಸಾಯಿಸ್ಬಿಟ್ರು. ಆತನೇ ಎಲ್ಲ ರಕ್ಷಕನಂತ ಅನ್ಕೊಂಡಿದ್ವಿ ನಾವು. ರೈಟ್. ಆತ ಬಂದು ನೀವು ಹೋಗ್ತಾ ಇರ್ರಿ, ಹೆಗಲ್ ಮೇಲೆ ಹೆಗಲ್ ಕೈ ಹಾಕೊಂಡು ಹೋಗ್ರಿ, ಮಾತಾಡ್ತಾ ಇರ್ಬೇಕು ನೀವು. ರೈಟ್. ಈ ಸಂಭಾಷಣೆ ಮಾಡಿಕೊಂಡು ಇವ್ರು ಏನಾಗ್ತಾ ಇದಾರೆ? ಹೋಗ್ತಾ ಇದ್ದಾರೆ. ರೈಟ್. ಆದರೆ ಇವರು ಹೋಗ್ತಾ ಇರುವಾಗ ಯೇಸುಸ್ವಾಮಿ ಬಗ್ಗೆ ಮಾತಾಡಿ, ಸತ್ತಿದ್ದಾನೆ, ಆತನ ಹಿಂಗೆ ಮಾಡಿದ್ದಾರೆ, ಏನಾಯ್ತಲ್ಲ, ನಾವೆಲ್ಲ ನಂಬ್ಕೊಂಡಿದ್ವಲ್ಲಪ್ಪ, ಆತನ ಹಿಂದೆ ಹೋಗಿದ್ವಲ್ಲಪ್ಪ, ಹಿಂಗೆ ಹೋಗುವಾಗ ಒಂದು ನಿಮಿಷ ಅಲ್ಲೇ ರೀ.
ಅವ್ರು ಹಂಗೇ ಹೋಗ್ತಾ ಇರುವಾಗ ಬೈಬಲ್ ಮುಂದಿನ ವಚನ ನೋಡ್ರಿ ಏನ್ ಹೇಳ್ತದೆ ಅಲ್ಲಿ ಮುಂದಿನ ವಚನ. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಹಲ್ಲೆಲೂಯಾ. ಇವ್ರು ಸಂಭಾಷಣೆ ಮಾಡ್ತಾ ಇರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂತು. ಎಲ್ಲರೂ ಹೇಳ್ರಿ, ಯೇಸು ತಾನೇ ಹತ್ತಿರಕ್ಕೆ ಬಂದು. ಜೋರಾಗಿ ಹೇಳ್ರಿ, ಯೇಸು ತಾನೇ ಹತ್ತಿರಕ್ಕೆ ಬಂದು. ಯಾರು ಬಂದ್ರಂತೆ ಹತ್ತಿರಕ್ಕೆ? ಯೇಸು. ಆಮೇನ್. ಇವ್ರು ಮಾತಾಡ್ತಾ ಇದ್ದಾರೆ, ಯಾರು ಬಂದ್ರು ಹತ್ತಿರಕ್ಕೆ? ಯೇಸು. ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಅವರ ಜೊತೆಯಲ್ಲಿ ಹೋದನಂತೆ. ಇವಾಗ ಹತ್ರ ಬಂದಿದ್ದೊಂದೇ ಅಲ್ಲ, ಯೇಸುಸ್ವಾಮಿ ಜೊತೆಗೆ ಹೋದನಂತೆ. ಏನ್ ಸಮಾಚಾರ ವೀರೇಶ್, ಏನಾಯ್ತಾ? ಯೇಸುಸ್ವಾಮಿ ಕೂಡ ಅಲ್ಲೇ, ಹೌದಾ ಇಲ್ಲ? ಹಿಂಗೆ ಸಂಭಾಷಣೆ ಆಗೋದು. ಅವ್ರು ಮಾತಾಡ್ತಾ ಇದ್ದಾರೆ, ಇವಾಗ ಅವ್ರು ಹೋಗ್ತಾ ಇದ್ರೆ ಯೇಸು ಹತ್ತಿರ ಬಂದು ಅವರ ಜೊತೆಗೆ ಹೋದನಂತೆ. ಮುಂದೆ ಏನಾಯ್ತು ನೋಡ್ರಿ. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಈ ಪ್ರಾಬ್ಲಮ್ ಇದು. ಯೇಸು ಹತ್ರ ಇದ್ರೆ ಏನ್ ಸಮಸ್ಯೆ ಇರ್ತದಪ್ಪ ನಮಗೆ? ಸಮಸ್ಯೆ ಇದ್ರೂ ಕೂಡ ಪರಿಹಾರ ಇರ್ತದೆ. ಯಾಕಂದ್ರೆ ಯೇಸು ಯಾರು? ಪರಿಹಾರಿ. ಯೇಸು ಯಾರು? ರಕ್ಷಕ. ಯೇಸು ಯಾರು? ಸ್ವಸ್ಥತೆ ಮಾಡುವವನು. ಯೇಸು ಯಾರು? ನಿರೀಕ್ಷೆಯನ್ನು ಕೊಡುವವನು. ಯೇಸು ಯಾರು? ಸತ್ತವರನ್ನು ಎಬ್ಬಿಸುವವನು. ಯೇಸು ಯಾರು? 5 ರೊಟ್ಟಿ 2 ಮೀನನ್ನು ಕೊಟ್ಟವನು. ಯೇಸು ಯಾರು? ಜೀವವು ಪುನರುತ್ಥಾನವು. ಯೇಸು ಯಾರು? ದುರಾತ್ಮಗಳನ್ನು ಓಡಿಸುವಾತನು. ಯೇಸು ಯಾರು? ಮಾಟಮಂತ್ರ ಶಕ್ತಿಗಳನ್ನು ಮುರಿಯುವಾತನು. ಯೇಸು ಯಾರು? ಅಲೆಗಳು ಬಂದ್ರೆ ಅದನ್ನು ಕಟ್ಟುವವನು, ಗದರಿಸುವವನು, ಅದನ್ನು ಶಾಂತವಾಗಿ ಮಾಡುವವನು. ಈ ಯೇಸು ಅವರ ಜೊತೆಯಲ್ಲಿದ್ದಾನಂತೆ. ಬರೀ ಹತ್ರ ಇರುವುದಲ್ಲ, ಜೊತೆಗಿದ್ದಾನಂತೆ. ನಿಮ್ ಜೊತೆಗೆ ಯೇಸು ಇದ್ರೆ ನಿಮಗೆ ಏನನ್ನ ಸಮಸ್ಯೆನಾ? ದುಃಖ ಇರ್ತದ? ಅಳ್ತೀರಾ? ಗೋಳಾಡ್ತೀರಾ? ಇಲ್ಲ. ಬಟ್ ಇವ್ರ ಜೊತೆಗೆ ಯೇಸು ಇದ್ದ. ಏನ್ ಹೇಳ್ತದ ವಚನ ನೋಡ್ರಿ. ಆದರೆ ಅವರ ಕಣ್ಣು ಆತನನ್ನು ಗುರುತು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಯೇಸು ಜೊತೆಗಿದ್ರೂ ಕೂಡ ಗುರ್ತು ಹಿಡಿಯಲಿಲ್ಲ. ಎಷ್ಟು ಜನ ವಿಶ್ವಾಸಿಗಳು ಹಿಂಗೆ ಪ್ರಿಯರೇ. ಅದಕ್ಕೆ ಹಾಡಾಡೋದು, ನನ್ನ ಹತ್ತಿರವಿರು ಓ ಯೇಸುವೆ, ನಾ ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಡಾಡ್ತಾರೆ. ಅದು ಹೆಂಗ ಹಾಡಾಡ್ತಾರೆ ನನಗೆ ಅರ್ಥ ಆಗಲ್ಲಪ್ಪ. ಇನ್ನೊಂದು ಆ ಸ್ಟ್ಯಾನ್ಸ್ ಇನ್ನೊಂದು ನನಗೆ ಅಸ್ಸಲ್ ಇಷ್ಟ ಅಲ್ಲ. ಸಾಲದ ಸಮಯದಿ ತಂದೆಯಾಗಿ. ಇನ್ನೆಷ್ಟು ಸಾಲ ಮಾಡ್ಬೇಕಂತ ಇದೆ? ಅಂದ್ರೆ ಸ್ವಾಮಿ ನಾನು ಹೋಗಿ ಸಾಲ ಮಾಡ್ತೀನಿ, ನಿನ್ ತಂದೆ ಸಾಲ ಮಾಡ್ತೀನಿ. ಸ್ವಾಮಿ ಸಾಲದಿಂದ ಬಿಡಿಸಪ್ಪ ಅಂತ ಪ್ರಾರ್ಥನೆ ಮಾಡ್ಬೇಕು ನೀನು. ಅವನು ಯಾನ್ ಬರ್ದಾನೋ ನಂಗೆ ಗೊತ್ತಿಲ್ಲ, ಕೇಳಿಸ್ಕೊಳ್ಳಿ ನಾನು ಹೇಳೋದು. ಸಾಲದ ಅದಕ್ಕೆ ಸಾಲದಿಂದ ಹೊರಗೆ ಬರುವಲ್ರಿ. ವಾಕ್ಯದ ಸಮಯದ ಏನ್ ಹೇಳ್ತದೆ ಗುರು? ಬೇರೆ ಟೈಮಲ್ಲಿ ನೀನು ಯಾವಾಗಲೂ 24 ತಾಸು ಹಿಂಗೆ ವಾಕ್ಯ ಇಟ್ಕೊಂಡು ಕುಂತಿರ್ತೀಯ. ಪ್ರಾರ್ಥನೆಯ ಸಮಯದೇ ಬೇರೆ ಟೈಮಲ್ಲಿ ದೇವರಲ್ಲ. ಆಮೇನ್, ಹಲ್ಲೆಲೂಯಾ. ದೇವ್ರ ಯೇಸುಸ್ವಾಮಿ ಹೇಳ್ದ, ನಾನು ನಿನ್ನನ್ನೆಂದಿಗೂ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಜೊತೆಗಿದ್ದಾನೆ ಯೇಸುಸ್ವಾಮಿ. ಆದ್ರೆ ಅದ ನನ್ನ ಹತ್ತಿರವಿರು. ಯೇಸುಸ್ವಾಮಿ ಹೇಳ್ತಾನೆ, ಕಣ್ಣುಗಳು ತೆರೆಯಲ್ಪಡಲಿ ಇವರು. ನಾನು ಹತ್ರ ಇದ್ರು ಕೂಡ ಇವ್ರು ಗುರ್ತಿಸ್ವಲ್ರಿ. ಇವ್ರು ಇನ್ನೆಷ್ಟು ಹತ್ರ ಇರ್ಬೇಕು ಅನ್ಕಂತಿರ್ತಾನೆ ಯೇಸುಸ್ವಾಮಿ. ಇನ್ನೆಷ್ಟು ಹತ್ರ ಬರ್ಬೇಕು? ಪ್ರಾಬ್ಲಮ್ ಇಲ್ಲಿ ಯೇಸು ಸ್ವಾಮಿದ ಶಿಷ್ಯರ್ದು ಅನೇಕ ಯೇಸುಸ್ವಾಮಿ ಶಿಷ್ಯರ್ದು ಅದೇ ಕತೆ. ಯೇಸುಸ್ವಾಮಿ ನೋಡಿ ಹತ್ರಕ್ಕೆ ಬಂದು ಜೊತೆಯಲ್ಲಿ ಇದ್ದು ಅವರ ಪ್ರಯಾಣದಲ್ಲಿ ಜೊತೆಗಿದ್ದಾನೆ. ನಿಮ್ಮ ದಿನನಿತ್ಯ ಜೀವಿತದಲ್ಲಿ ಯೇಸುಸ್ವಾಮಿ ಜೊತೆಗಿದ್ದಾನೆ. ನೀವು ಕೂತ್ಕೊಳ್ಳುವಾಗ ಯೇಸುಸ್ವಾಮಿ ನಿನ್ನ ಜೊತೆಗಿದ್ದಾನೆ. ನಿಂತ್ಕೊಳ್ಳುವಾಗ ನಿನ್ನ ಜೊತೆಯಲ್ಲಿ ಇದ್ದಾನೆ. ನೀವು ಕೆಲಸಕ್ಕೆ ಹೋಗುವಾಗ ನಿಮ್ಮ ಜೊತೆಯಲ್ಲಿ ಇದ್ದಾನೆ. ನೀವು ಓದುವಾಗ ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಸಭೆಗೆ ಬಂದಾಗ ಇದ್ದಾನೆ, ಹೋಗುವಾಗ ಇದ್ದಾನೆ. ಆದ್ರೆ ನಾವು ಗುರುತು ಹಿಡಿತಾ ಇಲ್ಲ ಅದನ್ನು. ಲೋಕದ ಜ್ಞಾನ ಇದೆ. ಆತನು ಸತ್ತಾನಪ್ಪ,
ಹೆಂಗ್ ಹೊಡೆದ್ರು ಗೊತ್ತಾ, ಪಾಪ ಏನ್ ತಪ್ಪು ಮಾಡಿದ್ದಪ್ಪ ಆತ. ಇಂಥವು ಡಿಸ್ಕಷನ್ಗಳು ಆಗ್ತಿರ್ತಾವ. ಬೈಬಲ್ ಡಿಸ್ಕಷನ್ನೇ ಇದು, ಶಿಲುಬೆಯ ಡಿಸ್ಕಷನ್ ಆಗ್ತಿರ್ತದೆ. ಆದ್ರೆ ಯೇಸು ಜೊತೆಗಿದ್ದಾನಂತ ಗೊತ್ತಿಲ್ಲ. ಆಮೇನ್. ಯಾಕೆ? ಅವರು ಆತನನ್ನು ಗುರುತಿಸದ ಹಾಗೆ ಕಣ್ಣು ಮಂದವಾಗಿತ್ತು. ಯಾವ ಕಣ್ಣಪ್ಪ? ಈ ಕಣ್ಣುಗಳಿಗೆ ಏನೇನು ಆಗಿತ್ತಾ ಅವ್ರಿಗೆ? ನೋಡಿದ್ರು ಅವ್ರು ಯೇಸುಸ್ವಾಮಿ ಶಿಲ್ಬೆ ಮೇಲೆ ಸಾಯೋದು, ರಕ್ತ ಎಲ್ಲ ನೋಡಿದ್ರು. ಈ ಕಣ್ಣಲ್ಲ, ಹೃದಯದ ಕಣ್ಣು ಮಂದವಾಗಿತ್ತು. ಈ ಕಣ್ಣಿಂದ ಬರುವ ಜ್ಞಾನೇಂದ್ರಿಯದಿಂದ ಬರುವ ಜ್ಞಾನ ಇತ್ತು ಅವರಿಗೆ, ಆದರೆ ಪ್ರಕಟಣೆ ಜ್ಞಾನ ಅವರಿಗೆ ಇರಲಿಲ್ಲ. ಅವ್ರಿಗೆ ಪ್ರಕಟವಾಗಿರಲಿಲ್ಲ ಅವ್ರ ಜೊತೆಗಿರುವವರು ಯೇಸುನೇ ಅಂತ. ರೈಟ್. ಮುಂದೆ ನೋಡ್ರಿ ಏನ್ ಹೇಳ್ತಾನೆ ಸ್ವಾಮಿ. ಯೇಸು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ, ಮಾರ್ಗದಲ್ಲಿ ಹೋಗುವಾಗ ಚರ್ಚಿಸಿ ಮಾತಾಡುವಾಗ ಈ ಸಂಗತಿಗಳು ಏನು ಏನು ಎಂದು ಕೇಳಿದನು. ಮುಂದೆ ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಎಂತ ಮುಖವುಳ್ಳವರಾಗಿ? ನಾನು 3 ವರ್ಷ ಆತನ ಶಿಷ್ಯನಾಗಿದ್ದೆ, ಆತನ ಜೊತೆಗೆ ಆತನ ನಂಬ್ಕೊಂಡಿದ್ದೆ, ಆತನೇ ನಮ್ಮನ್ನು ಬಿಡಿಸ್ತಾನೆ ಅನ್ಕೊಂಡು ಸತ್ತೋಗ್ಬಿಟ್ಟು. ಪೇತ್ರ ದೋಣಿನ ಬಿಟ್ಟು ಯೇಸುಸ್ವಾಮಿ ಹತ್ರ ಬಂದ, ಹೌದಾ ಇಲ್ಲ? ಆಮೇಲೆ ಅದೇ ಪೇತ್ರ ಮತ್ತೆ ವಾಪಸ್ ದೋಣಿ ಹತ್ರ ಹೋದ. ಯಾಕೆ? ಅವ್ರಿಗೆ ನಿರೀಕ್ಷೆ ಇರಲಿಲ್ಲ ಮುಂದೆ ಅವ್ರ ಜೀವಿತದಲ್ಲಿ ಏನೇನು ಆಗ್ತತೆ ಅಂತ. ಅದೆಲ್ಲ ಕನಸು ಹೊಡೆದಂಗೆ ಆಗ್ಬಿಟ್ಟಿತ್ತು ಅವ್ರಿಗೆ. ಏನೋ ಆಸೆಗಳು ಇಟ್ಕೊಂಡಿದ್ರು. ಕರೆಕ್ಟಾ ಇಲ್ಲ? ಇವ್ರು ಎಂಥ ಉಳ್ಳವರಾಗಿದ್ರು ಈ ಸಂಗತಿಗಳ ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಯಾರಿವರು? ಶಿಷ್ಯರು. ಶಿಲ್ಬೆ ಮೇಲೆ ಸತ್ತಾನಂತ ಜ್ಞಾನ ಇತ್ತು ಅವ್ರಿಗೆ. ಯೆರೂಸಲೇಮಿನಲ್ಲಿ ಆದಂಥ ಸಂಗತಿಗಳನ್ನು ಚರ್ಚಿಸ್ತಾ ಇದ್ರು. ಯೇಸು ಆತನ ಜೊತೆ ಅವ್ರ ಜೊತೆಗಿದ್ರು, ಹತ್ರ ಬಂದಿದ್ರು, ಜೊತೆಗಿದ್ರು, ಆದ್ರೆ ದುಃಖದ ಮುಖವುಳ್ಳವರಾಗಿದ್ರು. ಯಾಕೆ? ಆ ಯೇಸು ಅವ್ರ ಜೊತೆಗಿದ್ದಾನೆಂಬುದಾಗಿ ಅವರು ಗುರುತಿಸಲಿಲ್ಲ. ಅವರ ಹೃದಯ ಅದು ಮಂದವಾಗಿತ್ತು. ಆತ್ಮಿಕ ಕಣ್ಣುಗಳು ತೆರೆದಿರಲಿಲ್ಲ. ಶಾರೀರಿಕ ಕಣ್ಣು ತೆಗೆದಿತ್ತು, ಆತ್ಮಿಕ ಕಣ್ಣು ತೆರೆದಿರಲಿಲ್ಲ. ಜ್ಞಾನ ಇತ್ತು, ಪ್ರಕಟಣೆ ಜ್ಞಾನ ಇರಲಿಲ್ಲ. ಲೌಕಿಕ ಜ್ಞಾನವಿತ್ತು, ಪ್ರಕಟಣೆ ಜ್ಞಾನ ಇರಲಿಲ್ಲ ಅವರಿಗೆ. ಮುಂದೆ ನೋಡ್ರಿ ಏನಂತ ಹೇಳ್ತದೆ, ಬೇಗ ಹೋದ್ರು. ಅವರಲ್ಲಿ ಕ್ಲೇಯಫನೆಂಬವನು ಯೇಸುವನ್ನು ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿನದಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಿದನು. ಏನ್ ಕೇಳ್ತಪ್ಪ ನೀನು? ಎಲ್ಲ ಊರ್ ಜನ ಎಲ್ಲ ಅದೇ ಮಾತಾಡ್ತಾರೆ. ನೀನೇನೋ ಯಾರು ಏನಾಯ್ತಂತ ಕೇಳ್ತೀಯಲ್ಲ, ನೀನೋ ಹೊಸಬ್ನ ಇಲ್ಲ ಅಂತ ಕೇಳ್ತಾರೆ. ಯೇಸು ಸ್ವಾಮಿನವ್ರು ಗುರುತಿಸ್ಲಿಲ್ಲ. ಮುಂದೆ ಯೇಸು ಅವರನ್ನು ಯಾವ ಸಂಗತಿಗಳು ಎಂದು ಕೇಳಿದನು. ಅದಕ್ಕೆ ಅವರು, ನಜರೇತಿನವನಾದ ಯೇಸುವಿನ ಸಂಗತಿಗಳೇ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಹಲ್ಲೆಲೂಯಾ. ಇವಾಗ ಅವ್ರು ಏನ್ ಮಾತಾಡ್ತಾರೆ? ಯೇಸು ಸ್ವಾಮಿ ಕೃತ್ಯಗಳ ಬಗ್ಗೆ ಮಾತಾಡ್ತಾ ಇದಾರೆ. ಆತನ ಟೀಚಿಂಗ್ ಹೆಂಗಿತ್ತು ಗೊತ್ತಾ? ಆತನ ಮಿರಕಲ್ಸ್ ಹೆಂಗಿತ್ತು ಗೊತ್ತಾ? ಆತನ ಏನೇನು ಕೃತ್ಯಗಳು ಮಾಡೋನ್ ಗೊತ್ತಾ? ಕುಂಡ್ರು ಕಾಲ್ ಕೊಟ್ಟನೋ ಯಪ್ಪ, ಕಿವುಡ್ರಿಗೆ ಕಿವಿ ಕೊಟ್ಟನೋ. ಆ ನನ್ನ ಮನೆ ಬಗ್ಲಿಗೆ ಒಬ್ಬನು ಕುರುಡ ಇದ್ದ, ಅವನು ಗುಣ ಆಗ್ಬಿಟ್ಟ. ಯೇಸುಸ್ವಾಮಿ ಮೀಟಿಂಗ್ ಹೋಗಿದ್ದ. ಯೇಸುಸ್ವಾಮಿ ಬಗ್ಗೆ, ಅವ್ರ ಯೇಸುಸ್ವಾಮಿಯ ಕ್ರಿಯೆಗಳ ಬಗ್ಗೆ ಮಾತಾಡ್ತಾ ಇದಾರೆ ಅವರು. ಏನು ಪ್ರಸಂಗ ಮಾಡ್ತಾನಪ್ಪ ಆತ. ಹಂಗೆ 3 ದಿನ ಮೀಟಿಂಗ್ನಾಗ ಊಟ ಇಲ್ದಂಗೆ ಕುಂದಿರ್ಬೇಕು ಅನ್ಸ್ತತೆ ಯೇಸು ಪ್ರಸಂಗ ಮಾಡಿದ್ರೆ. ಅವ್ರು ಯೇಸು ಅಲ್ಲೇ ಹೇಳ್ತಿದ್ರೆ ಆ ವಚನ ಏನ್ ಹೇಳ್ತದೆ? ಓದು. ನಜರೇತಿನವನಾದ ಯೇಸು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಆತ ಪ್ರವಾದಿಯಪ್ಪ. ಕೃತ್ಯದಲ್ಲಿ, ಮಾತಿನಲ್ಲಿ, ಅಂದ್ರೆ ಪ್ರಸಂಗದಲ್ಲಿ, ಅದ್ಭುತಗಳಲ್ಲಿ ಸೂಪರ್. ಯೇಸುಸ್ವಾಮಿ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಆದ್ರೆ ಯೇಸುಸ್ವಾಮಿ ಜೊತೆಗಿದ್ದಾನಂತ ಇವ್ರಿಗೆ ಗೊತ್ತಿಲ್ಲ. ಎಷ್ಟು ಸರಿ ನಾವು ಬೈಬಲ್ ಸ್ಟಡಿ ಮಾಡ್ತೀವಿ, ಯೇಸುಸ್ವಾಮಿ ಬಗ್ಗೆ ಆಡ್ತೀವಿ, ಆದ್ರೆ ಯೇಸುಸ್ವಾಮಿ ನಮ್ಮ ಜೊತೆಗಿದ್ದಾನಂತ ಗೊತ್ತಿರಲ್ಲ. ದುಃಖ ಮುಖವುಳ್ಳವರಾಗಿರ್ತೀವಿ. ಸೋತಿನ ಇಟ್ಕೊಂಡು ಬಂದಿರ್ತೀವಿ. ಇಡೀ ಲೋಕ ನಮ್ಮ ಮೇಲೆ ಇದ್ದಂಗೆ. ನಾನು ಅನುಭವಿಸುವ ಕಷ್ಟ ಬೇರೆ ಯಾರಿಗಿಲ್ಲ. ಯೇಸು ಜೊತೆಗಿರೋದು ಗೊತ್ತಾಗಲ್ಲ ನಮಗೆ. ಯಾಕೆ? ನಮಗೆ ಜ್ಞಾನ ಇದೆ, ಪ್ರಕಟಣೆ ಜ್ಞಾನ ಇಲ್ಲ. ಈ ಪ್ರಕಟಣೆ ಜ್ಞಾನ ಸುಮ್ಮನೆ ಬೈಬಲ್ ಓದಿದ್ರೆ ಬರಲ್ಲ. ಬೈಬಲ್ ಓದೋರು ಭಾಳ ಜನ ಇದ್ದಾರೆ. ಜಾಕಿರ್ ನಾಯಕ್ ಕೂಡ ಬೈಬಲ್ ಓದ್ತಾನೆ. ವಿಶ್ವಾಸಿ ಜಾಕಿರ್ ನಾಯಕ್ ಗೊತ್ತಾ?
ಟಿ ವಿನಾಗ ನೋಡ್ರಿ, ಪೀಸ್ ಟಿ ವಿ, ಇವಾಗ ಬರಲ್ಲ ಅದು. ಅವನು ಯೇಸು ಬಗ್ಗೆ ಹೇಳ್ತಾನೆ, ರೈಟ್? ಆದ್ರೆ ವಾಕ್ಯ ಗೊತ್ತು, ಪಟ್ಟ 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 ವಚನಗಳು ಹೇಳ್ತಾನೆ. ನನಗೆ ನಿನಗೆ ಬರೋದಿಲ್ಲ ಹಂಗೆ ವಾಕ್ಯ ಹೇಳ್ತಾನೆ, ಆದರೆ ಅದರದ್ದು ತಪ್ಪರ್ಥ ಹೇಳ್ತಾನೆ. ಯೇಸು ಸ್ವಾಮಿ ಹೇಳಿದ ನೋಡ್ರಿ, ಬೈಬಲ್ನಲ್ಲಿದೆ, ಯೋಹಾನ 14, ನಾನು ಇನ್ನೊಬ್ಬ ಸಹಾಯಕನನ್ನು ನಾನು ಕಳಿಸ್ತೇನೆ. ಅಂದರೆ ಯೇಸು ಅಲ್ಲ, ಯೇಸು ಇನ್ನೊಬ್ಬ ಸಹಾಯಕನನ್ನು ಕಳಿಸ್ತಾನೆ ಅಂತೇಳಿ ಏನು ಹೇಳ್ತಾನಂತ? ಆ ಇನ್ನೊಬ್ಬ ಸಹಾಯಕನ ಯಾರು ಗೊತ್ತಾ? ಪ್ರವಾದಿಯಾದ ಮಹಮ್ಮದ್ ಅಂತಾನೆ. ಯಾರು? ಜಾಕೀರ್ ನಾಯಕ್ ಹೇಳೋದು. ಅಂದರೆ ಬೈಬಲ್ ಓದ್ದ, ಪ್ರಕಟಣೆ ಜ್ಞಾನ ಬಂದಿಲ್ಲ, ತನ್ನ ಸ್ವಂತ ಜ್ಞಾನ ಹಾಕಿದ. ಇನ್ನೊಬ್ಬ ಸಹಾಯಕನ ಯಾರು? ಯೇಸುಸ್ವಾಮಿ ಏನು ಹೇಳ್ದ? ಪವಿತ್ರಾತ್ಮನ್. ಅಂದರೆ ನಾನು ಏನು ಹೇಳ್ತಾ ಇದ್ದೀನಂದರೆ, ಬೈಬಲ್ ಓದಿದ್ರೆ ಮಾತ್ರ ದೇವರ ಬಗ್ಗೆ ನಾವು ತಿಳ್ಕೊಳಕ್ಕಾಗಲ್ಲ, ನಮಗೆ ಪ್ರಕಟಣೆ ಆಗಬೇಕು. ದೇವರ ಆತ್ಮನು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಬೇಕು. ಇಲ್ಲಾಂದ್ರೆ ಯೇಸು ಜೊತೆಗಿದ್ರು ಕೂಡ ಗುರುತಿಸಲ್ಲ ನಾವು, ಯೇಸು ಹತ್ರ ಇದ್ರೂ ಕೂಡ ನಾವು ಗುರುತಿಸಲ್ಲ, ಯೇಸುವಿನ ವಾಗ್ದಾನಗಳಿದ್ರೂ ಕೂಡ ಅದನ್ನು ನಾವು ಹಿಡಿದುಕೊಳ್ಳಲ್ಲ. ನಾವೆಲ್ಲ ಇದ್ರೂ ಕೂಡ ಇಲ್ಲದವ್ರ ಥರ ಇರ್ತೀವಿ ನಾವು, ದುಃಖ ಮುಖವುಳ್ಳವರಾಗಿ, ಬಾಧೆಯಲ್ಲಿ, ಇದರಲ್ಲಿ ಏನೋ ಕಳ್ಕೊಂಡವರಾಗಿ ನಾವು ಇರ್ತೇವೆ. ಆದರೆ ಯಾರಿದ್ದಾರೆ ನಮಗೆ? ಎಲ್ಲವನ್ನು ಕೊಡುವಾತನೇ ನಮ್ಮ ಜೊತೆಯಲ್ಲಿ ಇದ್ದಾನೆ. ಈ ಶಿಷ್ಯರ ಪರಿಸ್ಥಿತಿ ನೋಡ್ರಿ, ಮುಂದೆ ನೋಡ್ರಿ ಏನು ಹೇಳ್ತದೆ. ಯೇಸುವನ್ನು ಮಹಾಯಾಜಕರು, ನಮ್ಮ ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನೋಡ್ರಿ, ಶಿಲುಬೆ ಬಗ್ಗೆ ಮಾತಾಡ್ತಾ ಇದಾರೆ ಅವರು, ಆದ್ರೆ ಅದ್ರ ಪ್ರಕಟಣೆ ಇಲ್ಲ ಅವ್ರಿಗೆ. ಶಿಲುಬೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಶಿಲುಬೆಯ ಪ್ರಕಟಣೆ ಅವರಿಗೆ ಇಲ್ಲ. ಬಹಳ ಜನ ಶಿಲುಬೆ ಬಗ್ಗೆ ಮಾತಾಡ್ತಾರೆ. ಪ್ಯಾಷನ್ ಆಫ್ ಕ್ರೈಸ್ಟ್ ಮೂವಿ ನೋಡಿರಾ? ಪ್ಯಾಷನ್ ಆಫ್ ಕ್ರೈಸ್ಟ್, ಅದರಲ್ಲಿ ಯೇಸುಸ್ವಾಮಿ ಶಿಲ್ಬೆ ಮರಣದ ಬಗ್ಗೆ ಅದು ಚಿತ್ರಿಸಿದಾರೆ. ಅದನ್ನು ತಗೊಂಡು ಹೊಡಿತಾರೆ, ಕೊರಡೆಗಳು ತಗೊಂಡು ಫಾಟ್ ಅಂತ ಹೊಡೆದ್ರೆ ಅದು ಹಿಂಗೆ ಸಿಕ್ಕಾಕೊಂಡು ಯೇಸುಸ್ವಾಮಿ ಮಾಂಸ, ಚರ್ಮ ಎಲ್ಲ ಕಿತ್ಕೊಂಡು ರಕ್ತ ಜೊತೆಗೆ ಹಿಂಗೆ ಹೊರಗೆ ಬರ್ತದೆ. ಆ ಸೀನ್ ನೋಡುವಾಗ ಅಳ್ತಾರೆ ಶಿಲ್ಬೆ ಬಗ್ಗೆ. ಆದರೆ ಶಿಲ್ಬೆಯಲ್ಲಿ ನಿಜವಾಗ್ಲೂ ಏನಾಯ್ತು ಅವ್ರಿಗೆ ಪ್ರಕಟಣೆ ಇಲ್ಲ. ಅವ್ರು ಬರೀ ಅದು ಯೇಸುಸ್ವಾಮಿ ನೋಡಿ ಹತ್ರ ಅನ್ಕೋಬೇಡ್ರಿ, ಅಬ್ಬೋ ಎಷ್ಟು ಆತ್ಮಿಕಪ್ಪ ಯೇಸುಸ್ವಾಮಿಯಲ್ಲಿ ಇವ್ರು ಎಷ್ಟು ಪ್ರೀತಿ ಇಲ್ಲ. ಅವ್ರು ಕೋಳಿ ಕೊಯ್ಯೋದು ನೋಡಿದ್ರು ಕೂಡ ಅಂತಾರೆ ಅವ್ರು. ಅದು ಭಾವನೆಗಳು, ಅದು ಪ್ರಕಟಣೆ ಅಲ್ಲ. ಅದ್ರ ನಿಜವಾದ ಪ್ರಕಟಣೆ ಪೌಲನು ಕೆಲವು ಪ್ರಕಟಣೆಯನ್ನು ಹೊಂದಿಕೊಂಡ. ಇವಾಗ ಉದಾಹರಣೆಗಾಗಿ ಯೇಸುಸ್ವಾಮಿನ ಶಿಲ್ಬೆಗೆ ಹಾಕುವಾಗ ಶಿಷ್ಯರು ಜೊತೆಗಿದ್ರ ಓಡಿ ಹೋದ್ರು. ಯಾಕೆ? ಅವ್ರು ಬರೀ ಕಣ್ಣಿಗೆ ಕಾಣುವಂಥ ಜ್ಞಾನ ಮಾತ್ರ ಇತ್ತು ಅವ್ರಿಗೆ. ಕಣ್ಣಿಗೆ ಏನು ಕಾಣ್ತಿತ್ತು? ಆತ ಸತ್ತ, ರಕ್ತ ಸುರಿಸ್ದ, ಅಯ್ಯೋ ನಂದೇವ್ರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ, ಇಷ್ಟೇ ಅವ್ರು ಕೇಳಿಸ್ಕೊಂಡಿದ್ದು ನೋಡಿದ್ದು ಈ ಜ್ಞಾನೇಂದ್ರಗಳಿಂದ ಅಷ್ಟೇ, ರೈಟ್? ಬಟ್ ಪೌಲನೇನಂದ? ಶಿಲುಬೆಯ ಮುಖಾಂತರ ಆತನು ಸೈತಾನನನ್ನು ಸೋಲಿಸಿದ್ದಾನೆ. ಆತನು ಮರಣವನ್ನು ಎಲ್ಲರಿಗೋಸ್ಕರ ರುಚಿ ನೋಡಿದ್ದಾನೆ. ಮರಣದ ಮುಖಾಂತರ ಮರಣದ ಅಧಿಪತಿ ಆಗಿರುವ ಸೈತಾನನನ್ನು ಆತನು ನಾಶನ ಮಾಡಿದ್ದಾನೆ. ಅಂದರೆ ಜ್ಞಾನೇಂದ್ರಿಯಗಳಿಗೆ ಕಾಣುವಂಥದ್ದೊಂದು ಸಂಗತಿ, ಆದರೆ ಅದರ ಹಿಂದೆ ಇರುವಂಥ ಮರ್ಮ, ಆತ್ಮಿಕ ಸಂಗತಿ ಅದು ಈ ಕಣ್ಣಿಂದ ಕಾಣೋದಿಲ್ಲ. ದೇವರು ಆತ್ಮನು ಪೌಲನಿಗೆ ಅದನ್ನು ಪ್ರಕಟಣೆ ಮಾಡಿ ಈ ಬೈಬಲ್ನಲ್ಲಿ ಬರೀಲಿಕ್ಕೆ ಆತನು ಪ್ರೇರೇಪಿಸಿದ. ಪ್ರಿಯರೇ, ಆಮೆನ್, ಹಲ್ಲೆಲೂಯಾ. ಯಾವುದು ಶಿಲುಬೆ ಬಲಹೀನವಾಗಿ ಕಾಣಿಸ್ತಾ ಇತ್ತು ಜನರಿಗೆ, ಪೌಲನಿಗೆ ಅದೇ ಬಲವಾಗಿ ಕಾಣಿಸ್ತಾ ಇತ್ತು. ಯಾಕಂದ್ರೆ ಅವನಿಗೆ ಪ್ರಕಟಣೆ ಜ್ಞಾನ ಇತ್ತು. ಹಲ್ಲೆಲೂಯಾ. ಅಯ್ಯೋ ಯೇಸು ಸತ್ತ, ಪೌಲನ್ ಹೇಳ್ದ ನಮಗಾಗಿ ಸತ್ತ. ಅಯ್ಯೋ ಯೇಸು ಒಡ್ಸ್ಕೊಂಡ, ನಮ್ಮ ಶಿಕ್ಷೆಯನ್ನು ಆತನು ಹೊತ್ತುಕೊಂಡ. ಇದು ಪ್ರಕಟಣೆ. ಆಮೇಲೆ ಈ ಜ್ಞಾನೇಂದ್ರಿಯಗಳು ಕೊಡುವಂಥದ್ದು ಬೇರೆ ಒಂದು ಜ್ಞಾನ, ಆದರೆ ಪ್ರಕಟಣೆ ಮುಖಾಂತರ ಬರುವಂಥ ಜ್ಞಾನ ಅದು ಸತ್ಯದ ಜ್ಞಾನವಾಗಿರುವಂಥದ್ದಾಗಿದೆ. ನೀನು ಅದನ್ನು ತಿಳ್ಕೊಂಡಾಗ ನೀನು ಲೋಕದಲ್ಲಿ ಜಯಶಾಲಿಯಾಗಿ ಜೀವಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ಓಕೆ, ಮುಂದೆ ನೋಡ್ರಿ ಏನಂತ ಹೇಳ್ತದೆ. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ನಾವು ಏನು ಯೋಚನೆ ಮಾಡ್ಕೊಂಡಿದ್ವಿ? ನಾವೆಲ್ಲ ಇಸ್ರಾಯೇಲ್ರು, ಹುಟ್ಟುಬಿಟ್ಟನಪ್ಪ ಮೆಸ್ಸಿಯ, ನಮ್ಮನ್ನು ಬಿಡಿಸ್ತಾನೆ ಇವಾಗ ಅಂತ ನಾವು ಅನ್ಕೊಂಡಿದ್ವಿ. ಇದೇನೋ ಕತೆ ಬೇರೆ ಟ್ವಿಸ್ಟ್ ಬಂದ್ಬಿಡ್ತು ಸ್ಟೋರಿನಾಗೆ, ಕತೆನಾಗೆ ಟ್ವಿಸ್ಟ್ ಬಂದ್ಬಿಡ್ತು. ಶಿಲುಬೆಗೆ ಹೋಗ್ಬಿಟ್ಟಾತ, ಸತ್ತೋಗ್ಬಿಟ್ಟ. ಇವಾಗ ನಾವು ಅನ್ಕೊಂಡಿದ್ದೆಲ್ಲ, ನಾವೇನೋ ಅನ್ಕೊಂಡಿದ್ವಿ, ಏನೋ ಆಗ್ಬಿಡ್ತಪ್ಪ ಯೇಸುಸ್ವಾಮಿ, ರೈಟ್? ಅಲ್ಲಿ ಅವ್ರಿಗೆ ಖುಷಿ ಇಲ್ಲ, ಜಯ ಇಲ್ಲ, ಸಂತೋಷ ಇಲ್ಲ, ರೈಟ್? ಮುಂದೆ ನೋಡ್ರಿ ಏನ್ ಹೇಳ್ತದೆ.
ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಈ ಹೊತ್ತು 3ನೇ ದಿನ. ಇವತ್ತು 3ನೇ ದಿನ ಅಂದ್ರೆ ಯೇಸು ಪುನರುತ್ಥಾನ ಕೂಡ ಆಯ್ತು, ಅವ್ರಿಗೆ ಪ್ರಕಟಣೆ ಇಲ್ಲ. ಆಮೇನ್. ನೆಕ್ಸ್ಟ್ ನೋಡ್ರಿ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡಿದರು. ಅವರು ಸ್ತ್ರೀಯರು ಕೂಡ ಹೋಗಿ ಹೇಳಿದ್ರಂತೆ, ಅಲ್ಲಿಲ್ಲ, ದೇಹ ಇಲ್ಲ, ರೈಟ್, ಬಟ್ ನಮಗೆ ದೇವದೂತರು ಬಂದ್ರು, ಅವ್ರು ಹೇಳಿದ್ರು ಆತ ಇಲ್ಲಿಲ್ಲ ಎದ್ದಿದ್ದಾನಂತ ಹೇಳಿದ್ರು ಅಂತ ಬಂದು ಶಿಷ್ಯರಿಗೆ ಹೇಳಿದ್ರು ಅಂತ. ಇವ್ರಿಗೂ ಅಂದ್ರೆ ಇವ್ರ ಶಿಷ್ಯರು, ಇವ್ರಿಗೆ ಅದ್ರ ಜ್ಞಾನ ಇತ್ತು, ಆದ್ರೂ ಕೂಡ ಅವ್ರು ಅದನ್ನ ನಂಬಿರ್ಲಿಲ್ಲ. ಮುಂದೆ ನೋಡ್ರಿ ಏನ್ ಹೇಳ್ತದೆ. ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು, ಆತನನ್ನು ಮಾತ್ರ ಕಾಣಲಿಲ್ಲ. ಆತನನ್ನು ಮಾತ್ರ. ಅಲ್ಲಿ ಕೆಲವರು ಯಾರ ಪೇತ್ರ ಯೋಹಾನ ಓಡೋದ್ರು ಆ ಸ್ತ್ರೀಯರ ಮಾತನ್ನು ಕೇಳಿ, ಅಲ್ಲಿ ಸ್ವಾಮಿ ದೇಹ ಇಲ್ಲಂದ್ರೆ, ಹೇ ಪೇತ್ರ ಯೋಹಾನ ಪರಗ್ರ పోదాంరా ఏమైందిరా మా ప్రభుకి ಟಕ್ಕಂತ ಹೋದ್ರಲ್ಲಿ, ಅಲ್ಲಿ ದೇಹ ಇಲ್ಲ, ದೇಹ ಇಲ್ಲ, ರೈಟ್. ಇದೆಲ್ಲ ಸುದ್ದಿ ಚರ್ಚೆ ಮಾಡ್ತಾ ಇದಾರೆ. ಅಂದ್ರೆ ಟಾಪಿಕ್ ಏನು? ಬೈಬಲ್ ಸ್ಟಡಿ ಯೇಸು ಬಗ್ಗೆ. ಆದರೆ ಪ್ರಕಟಣೆ ಇಲ್ಲ. ಯೇಸು ನಿಜವಾಗ್ಲೂ ಎದ್ದಿದ್ದಾನ ನಂಬಿದ್ರು ದುಃಖ ಮುಖ ಉಳ್ಳವರಾಗಿರ್ತಾರ? ಆಮೇನ್, ಇರೋದಿಲ್ಲ. ಇದೆಲ್ಲ ದುಃಖದಲ್ಲಿ ಮಾತಾಡ್ತಾ ಇರುವಂತ ಸಂಗತಿ. ಮುಂದೆ ನೋಡ್ರಿ ಏನ್ ಹೇಳ್ತದೆ. ಯೇಸು ಅವರಿಗೆ ಎಲ್ಲ ಬುದ್ಧಿ ಇಲ್ಲದವರೇ. ಅಯ್ಯೋ ದೇವ್ರೆ, ನಾನಲ್ಲಪ್ಪ ಹೇಳಿದ್ದು, ನಿಮಗೆಲ್ಲ ಹೇಳ್ತಾರೆ. ಯೇಸು ಅವ್ರಿಗೆ ಹೇಳ್ತಾರೆ, ಎಲ್ಲ ಬುದ್ಧಿ ಇಲ್ಲದವರೇ. ಬುದ್ಧಿ ಇತ್ತು ಅವ್ರಿಗೆ, ಲೋಕದ ಬುದ್ಧಿ ಇತ್ತು, ಪ್ರಕಟಣೆ ಇರಲಿಲ್ಲ. ಪ್ರಕಟಣೆ ಜ್ಞಾನ ಇಲ್ಲದವನು ಮೂರ್ಖ. ಆಮೇನ್. ನಾವು ಅನ್ಕೊಳ್ತೀವಿ ಸೈಂಟಿಸ್ಟೇ ದೊಡ್ಡ ಇದಂತ, ಅವ್ನು ಸೈಂಟಿಸ್ಟು ಆಗಿ 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 PhD ಮಾಡಿ ಅದು ಮಾಡಿ ಇದು ಮಾಡಿ ನಕ್ಷತ್ರಗಳು ನೋಡಿ ಎಲ್ಲ ನೋಡಿ ಲಾಸ್ಟ್ಗೆ ಏನಂತ ಗೊತ್ತಾ? ದೇವರಿಲ್ಲ. ಬೈಬಲ್ ಹೇಳ್ತದೆ, ಮೂರ್ಖನು ಈ ಲೋಕದಲ್ಲಿ ದೇವರಿಲ್ಲ ಎಂದು ಹೇಳುವವನಾಗಿದ್ದಾನೆ. ಅವನಿಗೆ ಲೋಕದ ಜ್ಞಾನ ಐತೆ, ಪ್ರಕಟಣೆ ಜ್ಞಾನ ಇಲ್ಲ. ಆಮೇನ್. ಓಕೆ, ಮುಂದೆ. ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ. ಅವ್ರಿಗೆ ಯೇಸು ಹೇಳ್ತಾನೆ, ಏನಂದ? ಬುದ್ಧಿ ಇಲ್ಲದವರೇ, ಮಂದ ಹೃದಯದ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯ ಉಳ್ಳದವರೇ. ಇದು ಬುದ್ಧಿ ಇಲ್ಲಿರೋ ವಿಷಯ ಅಲ್ಲ, ಇದು ಹೃದಯದ ವಿಷಯ. ಪ್ರಕಟಣೆ ಜ್ಞಾನ ನಿಮ್ಮ ಆತ್ಮದಲ್ಲಿ ಆಗ್ತದೆ. ಮಂದ ಹೃದಯ ಇರುವವರು, ಆತ್ಮಿಕವಾಗಿ ಮಂದವಾಗಿರುವವರು ಪ್ರಕಟಣೆ ಜ್ಞಾನ ಹೊಂದಿಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಆತ್ಮದಲ್ಲಿ ಚುರುಕಿರ್ಬೇಕು ನಾವು. ಹಲ್ಲೆಲೂಯಾ. ಪಕ್ಕದಲ್ಲಿರೋರು ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ನಾನು ನೀನು ಆತ್ಮದಲ್ಲಿ ಹೃದಯದಲ್ಲಿ ಮಂದವಾಗಿರಬಾರ್ದು, ಚುರುಕಾಗಿರಬೇಕು. ಕತ್ತಿ ಮಂದವಾಗಿದ್ರೆ ನಿಮ್ಮ ಮನೆಗೆ ಟೊಮೆಟೊ ಹಣ್ಣು ಕತ್ತರಿಸೋಕ್ಕಾಗೋದಿಲ್ಲ. ಕರೆಕ್ಟ್ ಅಲ್ಲ? ಕೊಡ್ಲಿ ಮಂದವಾಗಿದ್ರೆ ಹೊಡೆದು ನೀನು ಸುಸ್ತಾಗ್ತಿ ಆಗ್ಲೇ ಗಿಡ ಬೆಳೆಯೋದಿಲ್ಲ. ಹಂಗೆ ಆತ್ಮಿಕವಾಗಿ ಹೆಂಗಿರ್ಬೇಕು? ಮಂದ ಇರಬಾರ್ದು, ಠಕ್ ಅಂತ ಹಿಡಿತಾ ಇರ್ಬೇಕು. ದೇವ್ರು ಪ್ರಕಟಿಸ್. ಅದು ಹೆಂಗಾಗ್ತದೆ? ನಾವು ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ನಮ್ಮ ಆತ್ಮ ಚುರುಕುಗೊಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಮುಂದೆ. ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ. ಇವಾಗ ಯೇಸ್ವಾಮಿ ಮಾತಾಡ್ತಿರೋದು ಇದು. ಈ ಮಾತು ಯಾರು? ಯೇಸ್ವಾಮಿ. ಬುದ್ಧಿ ಇಲ್ಲದವರೇ, ನೀವು ಮಂದ ಹೃದಯ ಉಳ್ಳವರಾಗಿದ್ದೀರಿ, ನಂಬಲಿಕ್ಕೆ ಎಷ್ಟು ನಿಧಾನವಾಗಿದ್ದೀರಿ. ನೆಕ್ಸ್ಟ್ ಅದೇ ಯೇಸ್ವಾಮಿ ಹೇಳ್ತಾ ಇದ್ದಾನೆ. ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಿಮೆಯ ಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ? ಹಲ್ಲೆಲೂಯಾ. ಯೇಸ್ವಾಮಿ ಹೇಳ್ತಾನೆ, ಕ್ರಿಸ್ತನು ಇಂಥ ಶ್ರಮಗಳನ್ನು, ಶಿಲುಬೆ ಮೇಲೆ ಸತ್ತಿದ್ದು, ಉಗಿಸ್ಕೊಂಡಿದ್ದು, ಒಡಿಸ್ಕೊಂಡಿದ್ದು, ಬಡಿಸ್ಕೊಂಡಿದ್ದು, ಮುಳ್ಳಿನ ಕಿರೀಟ, ಈ ಶ್ರಮಗಳನ್ನು ಅನುಭವಿಸಿ, ಇದು ಒಂದು ಭಾಗ. ಎಲ್ಲರೂ ಹೇಳ್ರಿ, ಪಾರ್ಟ್ 1. ಇದು ಹೆಂಗಂದ್ರೆ ಬಾಹುಬಲಿ ಸಿನಿಮಾ ಇದ್ದಂಗೆ. ಅದೇನಾಯ್ತಲ್ಲ, ಕಟ್ಟಪ್ಪ ಬಾಹುಬಲಿಯನ್ನ ಯಾಕೆ ಸಾಯ್ತು? ಮಿಸ್ಟ್ರಿ. ಏನಾಯ್ತಲ್ಲ ಇಲ್ಲಿ, ಅರ್ಥನೇ ಆಗಿಲ್ಲಲ್ಲ ನಮಗಿಲ್ಲಿ.
ಹಂಗೆ ಸೇಮ್ ಮಿಸ್ಟ್ರಿ ಇದು. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಸತ್ಬಿಟ್ಟಲ್ಲ, ಶ್ರಮೆ ಅನ್ಬೋದು. ಏನಾಯ್ತಲ್ಲಪ್ಪ? ಅದು ಪಾರ್ಟ್ 1. ಎಲ್ಲರೂ ಹೇಳ್ರಿ ಪಾರ್ಟ್ 1. ಎಲ್ಲರ ಹೇಳ್ರಿ ಪಾರ್ಟ್ 1. ಇಲ್ಲಿ ನೋಡ್ರಿ, ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ, ಇದು ಬರೀ ಮೊದಲನೇ ಭಾಗ. ಸ್ವಲ್ಪ ಜನ ಬರೀ ಶಿಲ್ಬೆನೇ ಇಟ್ಕೊಂಡ್ಬಿಟ್ಟಾರ. ಶಿಲ್ಬೆಯನ್ನು ವಹಿಸಿಕೊಂಡು, ನಾನು ತಪ್ಪಂತ ಹೇಳಲ್ಲ, ಆದ್ರೆ ಅಲ್ಲೇ ಅವ್ರಿಗೆ ಆ ಸೆಂಟಿಮೆಂಟಲ್ನಾಗೆ ಇರ್ಬೇಕು. ಅವರು ಅಲ್ಕಂತ ಇರ್ಬೇಕು. ಶಿಲುಬೆಯನ್ನು ಅದಕ್ಕೆ ಕಮ್ಮಿನ ಅಂತ ಹೋಗಿ ಹತ್ಕೊಂಡೆ ಆಡಾಡ್ತಾರೆ. ನಮ್ಮ ಚರ್ಚಲ್ಲಿ ಆಡಲ್ಲ. ಶಿಲುಬೆಯನ್ನು ವಹಿಸಿಕೊಂಡು, ಎಸ್, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ, ಅಲ್ಲೇ ಫುಲ್ ಸ್ಟಾಪ್ ಇದ್ದಿದ್ರೆ ಅಳ್ರಿ. ಅಲ್ಲೇ ಫುಲ್ ಸ್ಟಾಪ್ ಇದ್ರೆ ಗೋಳಾಡ್ರಿ. ಅಲ್ಲೇ ಫುಲ್ ಸ್ಟಾಪ್ ಇದ್ದಿದ್ರೆ ಎದೆ ಹೊಡ್ಕೊಳ್ರಿ. ಅಲ್ಲೇ ಫುಲ್ ಸ್ಟಾಪ್ ಇದ್ರೆ ಅಳ ಪ್ರಾರ್ಥನೆಗಳು ಮಾಡ್ರಿ. ಆದರೆ ಅಲ್ಲಿಲ್ಲ, ಅದು ಫುಲ್ ಸ್ಟಾಪ್ ಇಲ್ಲ ಅಲ್ಲಿ. ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ? ಶಿಲ್ಬೆ ಮೇಲಿದ್ದಿದ್ದು 3 ಗಂಟೆ, ಸಮಾಧಿಯಲ್ಲಿದ್ದಿದ್ದು 3 ದಿವಸ ಅಷ್ಟೇ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಯೇಸು ಶಿಲ್ಬೆ ಮೇಲಿದ್ದಿದ್ದು 3 ಗಂಟೆ, ಸಮಾಧಿಯಲ್ಲಿದ್ದಿದ್ದು 3 ದಿವಸ. ಹಲ್ಲೆಲೂಯ. ಶಾಶ್ವತವಾಗಿ ಶಿಲ್ಬೆ ಮೇಲೆ ಇಲ್ಲ ಆತ. ಹಲ್ಲೆಲೂಯ. ಸಿದ್ದೇಶ್, ನಿಂತ್ಕೋ ಸಿದ್ದೇಶ್. ನಿನಗೆ ಆಕ್ಸಿಡೆಂಟ್ ಆಗಿತ್ತಾ? ಯಾವಾಗ ಆಗಿತ್ತು? 6 ತಿಂಗಳ? ಎಷ್ಟು ದಿನ ಹಿಂದೆ ಆಗಿತ್ತು? 6 ತಿಂಗಳ ಹಿಂದೆ, ರೈಟ್? ಅವಾಗ ಕುಟುಂಬದವ್ರಿಗೆ ಬೇಜಾರಾಗಿತ್ತಾ? ಕಣ್ಣೀರಿಟ್ಟಿರಾ? ಇವಾಗ ಕಣ್ಣೀರಿಡ್ತೀರಾ? ಅವಾಗ ಹತ್ರು, ಅವಾಗ ಎಲ್ಲರ ಹತ್ರ ಹೆಂಗಾಯ್ತಪ್ಪ, ಡಾಕ್ಟ್ರ್ ನಿರೀಕ್ಷೆ ಇಲ್ಲ ಅಂದ್ರಪ್ಪ, ಅಯ್ಯೋ ಈ ಆಸ್ಪತ್ರೆಗೆ ಆಗಲ್ಲ ಅಂತಪ್ಪ, ಆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಪ್ಪ, ರಿಪೋರ್ಟ್ಗಳೆಲ್ಲ ಏನು ಆಗಲ್ಲ ಅಂದ್ಬಿಟ್ರಪ್ಪ. ಅವಾಗ ಅಳ್ರಿ, ಅವಾಗ ಅಳಕ್ಕೆ ಕಾರಣ ಇದೆ. ಇವಾಗ ಯಾರನ್ನ ಹೇಳ್ತಾರೆ ಆಕ್ಸಿಡೆಂಟ್ ಆಗಿತ್ತಂತ? ಲಾರಿ ಎಲ್ಲ ಗುದ್ದಿದ್ದ, ಲಾರಿ ಗುದ್ದಿತ್ತಂತ ಯಾರನ್ನ ಹೇಳ್ತಾರೆ ಇವತ್ತು? ಆತನ್ನ ನೋಡಿದ್ರೆ ಇವತ್ತು ಕೂಡ ನೀವು ನೋಡಿ, ಲಾರಿ ಅರ್ಥ ಇಲ್ಲ. ಮೂರ್ಖರೇ, ಮಂದ ಹೃದಯ ಉಳ್ಳವರೇ, ಇವಾಗ ಏನ್ ಮಾಡ್ಬೇಕು? ಸಂಭ್ರಮ. ಇದ್ದೆ ನಾನು, ಡಾಕ್ಟರ್ ಇಲ್ಲ ಅಂದಿದ್ದ, ಇದಂದಿದ್ರು, ನಿರೀಕ್ಷೆ ಕೊಟ್ಟಿದ್ದಿಲ್ಲ. ಇವತ್ತು ಯೇಸು ನನ್ನ ಗುಣ ಮಾಡಿದ್ದಾನೆ, ಯೇಸು ನನ್ನನ್ನು ಸ್ವಸ್ಥ ಮಾಡಿದ್ದಾನೆ. ಗೊತ್ತ, ಬಹಳ ಜನ ಕ್ರೈಸ್ತರಂಗೆ ಗುಡ್ ಫ್ರೈಡೆ ನಾನಿವತ್ತು ಬಿರಿಯಾನಿ ತಿನ್ನಲ್ಲ, ಗಂಜಿ ಕುಡಿತೀನಿ. ಮೂರ್ಖರೇ, ಮಂದ ಬುದ್ಧಿಗಳೇ. ಅದಕ್ಕೆ ನಾವು ಕಮ್ಯುನಿಯನ್ ಟೈಮ್ನಲ್ಲಿ ಆಡಲ್ಲ, ಘೋಷಿಸ್ತೇವೆ, ಎದ್ದನಲ್ಲ ಯೇಸು ರಾಜನಿವಾ, ಕರ್ತನ ಅಧಿಕಾರ ನಿರೂಪಿಸಲು, ದೇವರಾಜ್ಯ ನಮ್ಮಲ್ಲಿ ಸ್ಥಾಪಿಸಲು, ಸೈತಾನ ಶಕ್ತಿಯ ತುಳಿದಾಕಲು. ಆಮೆನ್, ಹಲ್ಲೆಲೂಯಾ. ನಮಗೆ ಆಚರಣೆ ಅದು. ಯಾಕಂದ್ರೆ ಶಿಲ್ಬೆ ಮೇಲಿದ್ದಿದ್ದು 3 ತಾಸು, ಸಮಾಧಿಯಲ್ಲಿದ್ದಿದ್ದು 3 ದಿನ. ಅದು ತೀರಿತು. ಹಲ್ಲೆಲೂಯಾ. ಇವತ್ತು ಮಹಾಪದವಿಯನ್ನು ಸೇರಿದ್ದಾನೆ ಯೇಸು ಸ್ವಾಮಿ. ಎಲ್ಲರೂ ಹೇಳ್ರಿ, ಕೈ ಎತ್ತಿ ಹೇಳ್ರಿ, ನನ್ನ ಯೇಸು ಸ್ವಾಮಿ ಇವಾಗ ಶಿಲ್ಬೆ ಮೇಲಿಲ್ಲ, ಸಮಾಧಿಯಲ್ಲಿಲ್ಲ, ಮಹಾಪದವಿಯನ್ನು ಸೇರಿದ್ದಾನೆ. ಅದನ್ನು ಹೇಳ್ತಾ ಇದ್ದಾನೆ ಅವರಿಗೆ. ನಿಮಗೆ ಗೊತ್ತಿಲ್ವಾ, ಆತನು ಶಿಲ್ಬೆ ಶ್ರಮಗಳನ್ನು ಅನುಭವಿಸಿ ತನ್ನ ಪದವಿಯನ್ನು ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ. ಆದರೆ ಅದು ಗೊತ್ತಿಲ್ಲ, ಆ ಪ್ರಕಟಣೆ ಇಲ್ಲ. ಅದಿಲ್ಲದೆ ಇದ್ರೆ ಎಂತ ಮುಖ ಇಟ್ಕೊಂಡಿದ್ರಂತವ್ರು? ದುಃಖ ಮುಖ ಇಟ್ಕೊಂಡು. ಅದಕ್ಕೆ ಆರಾಧನೆ ಮಾಡಕ್ ಬರಲ್ಲ ಕೆಲವ್ರಿಗೆ, ಯಾಕಂದ್ರೆ ಯೇಸುವಿನ ಪ್ರಕಟಣೆ ಇಲ್ಲ.
ಯೇಸು ಸ್ವಾಮಿ ಪ್ರಕಟಣೆ ಇಲ್ಲ, ಅದಕ್ಕೆ ಕೈ ಎತ್ತಲ್ಲ, ಅದಕ್ಕೆ ಸಂತೋಷವಾಗಿರಲ್ಲ, ಅದಕ್ಕೆ ಡ್ಯಾನ್ಸ್ ಮಾಡಲ್ಲ, ಅದಕ್ಕೆ ಕುಣಿಯಲ್ಲ. ಏನೋ ಬಂದು ಯೇಸು ಸ್ವಾಮಿ ಶಿಲ್ಬೆ ಹೊತ್ಕೊಂಡ, ನಾನು ಓಡಿಸ್ಕೋಬೇಕು ಬಡಿಸ್ಕೋಬೇಕು, ಎಲ್ಲೋ ನೀನು ಓಡಿಸ್ಕೋಬಾರ್ದಂತ ಆತ ಓಡಿಸ್ಕೊಂಡ, ನೀನು ರೋಗದಲ್ಲಿ ಇರಬಾರ್ದಂತ ನಿನ್ನ ರೋಗ ಹೊತ್ಕೊಂಡ ಆತ. ಅಲ್ಲೂಯ, ನೀನು ಪಾಪದಲ್ಲಿ ಇರಬಾರ್ದಂತ ನಿನ್ನ ಪಾಪದ ಶಿಕ್ಷೆ ಆತನು ಹೊತ್ತುಕೊಂಡ. ಆಮೇನ್, ಹಲ್ಲೆಲೂಯ. ಓಕೆ, ಮುಂದೆ ನೋಡ್ರಿ ಏನ್ ಹೇಳ್ತದೆ ಎಂದು ಹೇಳಿ ಆ. ಮೋಶೆಯ ಮತ್ತು ಆ. ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಆ. ಸಮಸ್ತ ಗ್ರಂಥಗಳಲ್ಲಿ ಆ. ತನ್ನ ವಿಷಯವಾಗಿರುವ ಆ. ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಹಲ್ಲೆಲೂಯ. ವಾಕ್ಯದಿಂದ, ಗ್ರಂಥಗಳಿಂದ ತನ್ನ ಬಗ್ಗೆ ಅವರಿಗೆ ವಿವರಿಸಿದ್ನಂತೆ. ರೈಟ್, ಓಕೆ. ಇದೆಲ್ಲ ಆದ್ಮೇಲೆ ಮುಂದೆ ನೋಡ್ರಿ, ಬೇಗ ಹೋತು. ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆ. ಆತನು ಇನ್ನೂ ಮುಂದಕ್ಕೆ ಹೋಗುವನಂತೆ ಕಾಣಿಸಿದನು. ಇನ್ನು ಹೋಗ್ತಾ ಇದ್ರಂತೆ, ಅವ್ರ ಊರು ಬಂದ್ಬಿಡ್ತು. ಅವ್ರ ಊರು ಬಂದ್ರೆ ಓಕೆ ನಾನು ಹೋಗ್ತೀನಿ ಅಂತ ಹೇಳಿದ್ನಂತೆ ಯೇಸು. ಇನ್ನು ಮುಂದೆ ಹೋಗಂಗಾತನು ಮಾಡಿದ್ನಂತೆ. ಮುಂದೆ ನೋಡ್ರಿ ಏನ್ ಹೇಳ್ತಾರೆ. ಆದರೆ ಅವರು ನಮ್ಮ ಸಂಗಡ ಇರು, ಸಂಜೆ ಆಯಿತು, ಹೊತ್ತು ಹಿಳಿಯುತ್ತಾ ಬಂತು ಎಂದು ಆತನಿಗೆ ಬಲವಂತ ಮಾಡಿದರು. ಇರೋ, ಎಲ್ಲಿಗೆ ಹೋಗ್ತೀವಿ, ಕತ್ಲಾಯ್ತು, ಇದ್ದು ಬೆಳಿಗ್ಗೆ ಹೋಗು, ನಸಿಗ್ಗೆ ಹೋಗು ಅಂದ್ರಂತ. ಬೆಳಿಗ್ಗೆ ಹೋಗಂದ್ರು, ಇವಾಗ ಕತ್ಲಾಯ್ತು, ಎಲ್ಲಿಗೆ ಹೋಗ್ತೀವಿ, ಮುಂದೆ ಇಲ್ಲೇ ಇದ್ಬಿಡು ನಮ್ಮ ಜೊತೆಗೆ ಅಂತ. ಇನ್ನೂ ಗೊತ್ತಿಲ್ಲ ಆದ್ರೆ ಯೇಸು ಸ್ವಾಮಿ ಅದಂತ. ಕಣ್ಣುಗಳು ತೆರೆಯಲ್ಪಡ್ಲಿ, ಪ್ರಕಟಣೆ ಇಲ್ಲ ಅವರಿಗೆ. ಬೇರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಆದ್ರೆ ಆ ಯೇಸು ಯಾರ ಬಗ್ಗೆ ಚರ್ಚೆ ಮಾಡಿದ, ಆತನ ಇಲ್ಲೇ ಜೊತೆಗಿದಾನ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಮುಂದೆ ನೋಡ್ರಿ. ಆತನು ಅವರು ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಇಷ್ಟುವರೆಗೆ ಕಣ್ಣು ತೆರೆದಿಲ್ಲ. ರೊಟ್ಟಿಯನ್ನು ಮುರಿದು ಅವ್ರಿಗೆ ಕೊಟ್ಟನಂತೆ, ಠಕಾಕ್ ಅಂತ ಕಣ್ಣು ತೆರೆತಂತೆ. ಯಾವ ಕಣ್ಣುಗಳು? ಈ ಶಾರೀರಿಕ ಕಣ್ಣುಗಳು ಅವಾಗಿಂದ ತೆರೆದಿದ್ವು. ಇವಾಗ ಗುರುತಿಸಿದ್ರು ಠಕ್ ಅಂತ. ರೈಟ್, ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಇಷ್ಟುವರೆಗೆ ಜೊತೆಗಿದ್ದ ಗುರುತಿಡಿದಿಲ್ಲ, ಜೊತೆಗೆ ನಡೆದ ಗುರುತಿಡಿದಿಲ್ಲ. ಎಷ್ಟು ಸರಿ ಕ್ರೈಸ್ತರು ಆತ ನಮ್ಮ ಜೊತೆಯಲ್ಲೇ ಇದ್ದಾನೆ, ನಮ್ಮ ಸಂಗಡನೆ ಇದ್ದಾನೆ, ನಮ್ಮನ್ನು ಬಿಟ್ಟಿಲ್ಲ, ತೊರೆದಿಲ್ಲ, ನಮ್ಮನ್ನ ಆದ್ರೆ ಜೊತೆಗಿದ್ರು ಕೂಡ ನಾವು ಗುರ್ತಿಡ್ದಿಲ್ಲ. ಯಾಕೆ? ನಮ್ಮ ಆತ್ಮೀಕ ಮನೋನೇತ್ರಗಳು ಬೆಳಗಲಿಲ್ಲ. ಆತನ ವಾಗ್ದಾನಗಳಿವೆ, ಭಯಂಕರವಾದ, ಅದ್ಭುತವಾದಂಥ, ಉತ್ಕೃಷ್ಟವಾದಂಥ ವಾಕ್ಯಗಳಿವೆ. ಆದರೆ ಅದು ನಮ್ಗೆ ಅರ್ಥವಾಗಲಿಲ್ಲ. ಕಣ್ಣುಗಳು ತೆರೆದುವಂತೆ ಅವ್ರು ಏನ್ ಮಾಡಿದ್ರು? ಎಲ್ಲರೂ ಹೇಳ್ರಿ, ಅವರ ಕಣ್ಣುಗಳು ತೆರೆದವು, ಅವರು ಯೇಸುವನ್ನು ಗುರುತಿಸಿದರು. ನಿನ್ನ ಕಣ್ಣುಗಳು ತೆರೆದಾಗ, ಪ್ರಕಟಣೆ ಆದಾಗ ನೀನು ಯೇಸುವನ್ನು ಗುರುತಿಸ್ತಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ವಾಕ್ಯದಲ್ಲಿ ಓದ್ತಾ ಇರ್ಬೋದು, ಆದರೆ ಈ ಶಾರೀರಿಕ ಕಣ್ಣಿಂದ ನೀನು ಓದ್ತಾ ಇರ್ಬೋದು, ಲೂಕನ ಬರೆದ ಸುವಾರ್ತೆ ಡಗ 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 ಓದ್ತಾ ಇರ್ಬೋದು. ಆದರೆ ನಿನ್ನ ಆತ್ಮೀಕ ಕಣ್ಣುಗಳು ತೆರೆದೇ ಇದ್ರೆ, ಓದ್ದೆ ಮುಚ್ಚದೆ ಎಷ್ಟು ಬೇಜಾರಾಯ್ತಪ್ಪ. ಆದರೆ ಆತ್ಮೀಕ ಕಣ್ಣುಗಳು ತೆರೆಯಲ್ಪಟ್ಟು ನೀನು ಇದೇ ಓದಿದ್ರೆ ಇಲ್ಲಿ ನೀನು ಯೇಸುವನ್ನು ಗುರುತಿಸ್ತೀನಿ. ನೀನು ಈ ವಾಕ್ಯದಲ್ಲಿ ನಿನಗೆ ಯಾರು ಸಿಗ್ತಾರಂದ್ರೆ ಯೇಸು ಸ್ವಾಮಿ ಸಿಗ್ತಾನೆ. ನೀನು ವಾಕ್ಯ ಓದುವಾಗ ಹೇಳ್ತಾನೆ, ಇವತ್ತು ದೇವ್ರು ನನ್ನ ಹತ್ರ ಮಾತಾಡ್ದ. ಸ್ವಲ್ಪ ಜನ ಹೇಳ್ತಾರೆ, ಇವ್ರು ಏನಪ್ಪ ದೇವ್ರು ನನ್ನ ಹತ್ರ ಮಾತಾಡ್ದ ಅಂತಾನೆ, ಹೆಂಗ ಮಾತಾಡ್ತಾನ? ಆತನ ಸ್ವರ ಹೆಂಗೆ ಗುರ್ತಿಸೋದು? ಭಾಳ ಜನಗೆ ಅದು ಗೊತ್ತಾಗಲ್ಲ. ಯಾಕೆ? ಮನೋನೇತ್ರಗಳು ಬೆಳಗಿಸಲ್ಪಡಲಿಲ್ಲ. ಅವರು ಆತನನ್ನು ಗುರ್ತಿಸಿದರು. ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ. ಆತನು ಅವರ ಕಣ್ಣಿಗೆ ಮಾಯವಾದನು. ಆಗ ಅವರು ಒಬ್ಬರಿಗೊಬ್ಬರು, ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯತಲ್ಲವೇ ಎಂದು ಹೇಳಿಕೊಂಡರು. ಇಲ್ಲಿ ನೋಡ್ರಿ, ಯೇಸು ಮಾತಾಡುವಾಗ ಅವರ ಹೃದಯಗಳು ಅವರಲ್ಲೇ ಕುದಿತಿತ್ತಂತೆ. ಎಷ್ಟು ಕನ್ನಡ ಬೈಬಲ್ ಎಷ್ಟು ಚೆನ್ನಾಗಿತ್ತು. ಹೃದಯದಲ್ಲಿ ಏನಾಗ್ತಿತ್ತು? ಕುದಿತಿತ್ತು. ವಾಕ್ಯದಿಂದ, ಪವಿತ್ರಾತ್ಮನ ಪ್ರಕಟಣೆ ಮುಖಾಂತರ ನಾವು ವಾಕ್ಯವನ್ನು ಓದುವಾಗ ನಮ್ಮ ಹೃದಯ ಕುದಿತದೆ. ಕತ 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 ಅಂತ. ನೀನು ನ್ಯೂಸ್ ರೀಡರ್ನ ನೋಡ್ತಾ ಕೇಳ್ತಾ ಇರ್ಬೋದು, ಏನಾಗಲ್ಲ ನಿನಗೆ.
ನೀನು ಸ್ಕೂಲ್ನಲ್ಲಿ ಕುಂತು ಆ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಕೇಳ್ತಾ ಇರ್ಬೋದು, ಏನಾಗಲ್ಲ ನಿನಗೆ. ಆದರೆ ಯೇಸು ಸ್ವಾಮಿಯ ವಾಕ್ಯ ಪವಿತ್ರಾತ್ಮನ ಮುಖಾಂತರ ನೀನು ಕೇಳಿಸಿಕೊಳ್ಳುವುದಾದರೆ ನಿನ್ನ ಹೃದಯ ಕುದಿತದಂತೆ, ಒಳಗಡೆ ಪ್ರೇರೇಪಣೆ ಬರ್ತತೆ, ಒಳಗಡೆ ಏನನ್ನ ಮಾಡಬೇಕು ನನಗೆ ಯೇಸು ಸ್ವಾಮಿಗೋಸ್ಕರ ಅನಿಸ್ತದೆ. ಹಲ್ಲೆಲೂಯ. ಅದಕ್ಕೆ ಭಾಳ ಜನ ಹೇಳೋದು, ಸಭೆಗೆ ಬಂದು ನನಗೇ ದೇವ್ರ ಹತ್ರ ಮಾತಾಡೋದು ಹೆಂಗೆ, ಯಾಕೆ? ದೇವರ ಆತ್ಮನ ಮುಖಾಂತರ ದೇವರು ನಿಮ್ಮ ಸಂಗಡ ಮಾತನಾಡುವಾಗ ನಿಮ್ಮ ಹೃದಯ ಒಳಗಡೆ ಕುದಿಯುವಂತೆ ಆಗ್ತದೆ. ಅದು ದೇವರ ಆತ್ಮನ ಕಾರ್ಯ ಅದು. ಹಲ್ಲೆಲೂಯ. ಅದಕ್ಕೆ ದೇವ್ರ ಕಾರ್ಯ ಮಾಡುವ ನಾವು ಹಂಗೆ ಹಿಂಗೆ ಎಲ್ಲೋ ಇರಬಾರ್ದು. ಏನು ಹೇಳ್ತಾನೆ, ನನ್ನ ಹತ್ರ ಏನು ಮಾತಾಡ್ತಾನೆ, ನಾವು ಗಮನ ಇಡಬೇಕು ಪ್ರಿಯ. ಆಮೆನ್. ನನ್ನ ಪ್ರಾರ್ಥನೆ ಏನು ಗೊತ್ತಾ, ಯೇಸು ಸ್ವಾಮಿ ವಾಕ್ಯಗಳನ್ನು ಕೇಳುವಾಗ ಅಥವಾ ನಾವು ವೈಯಕ್ತಿಕವಾಗಿ ಬೈಬಲ್ ಓದುವಾಗ ಇವತ್ತು ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ, ಪ್ರತಿಯೊಬ್ಬರ ಹೃದಯ ಕುದಿಯಬೇಕು. ಆಮೇನ್. ನಾನು ಮನೇಲಿ ಹಾಗೆ ಕೂತಿರ್ತೀನಿ, ವಾಣಿಗಳಲ್ಲಿ ಪ್ರಾರ್ಥಿಸ್ತಾ ಇರ್ತೀನಿ, ಬೈಬಲ್ ಓದ್ತಾ ಇರ್ತೀನಿ, ಸಡನ್ನಾಗಿ ಒಂದ್ಸರಿ ಅಂತೀನಿ, ಒಂದ್ಸರಿ ನಾನು ಹಿಂಗೆದ್ದು ಅಂತೀನಿ. ನಾನು ಕೆಲವ್ರಿಗೆ ಅರ್ಥ ಆಗಲ್ಲ, ಏನು ಚಿಡ್ದತ್ತೆ ನನಗೆ. ನಾನೊಂದು ನೋಡೀನಿ, ನಾನು ನನ್ನ ಆತ್ಮದಲ್ಲಿ ಒಂದು ಕೇಳಿಸ್ಕೊಂಡಿನಿ, ನೀವು ಕೇಳಿಸ್ಕೊಂಡಿಲ್ಲ, ನೀವು ನೋಡಿಲ್ಲ. ಅದು ನನಗೆ ಖುಷಿಯನ್ನು ತಂತು, ನನಗೆ ಅದು ಸಂತೋಷವನ್ನು ತಂತು, ನನಗೊಂದು ಪ್ರಕಟಣೆ ಆಯ್ತು ಒಳಗೆ ಆತ್ಮದಲ್ಲಿ. ಓ ರಾ ಬಾ 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 ಶಾಂತ ಅಂತ ಇದಾಗ್ತದೆ. ಯಾಕಂದ್ರೆ ಎಲ್ಲರಿಗೂ ಇವನೇನೋ ಈ ಗೋಡೆ ನೋಡಿ ನಗ್ತಾನೆ, ಗೋಡೆ ನೋಡಿ ನಗ್ತಾ ಇಲ್ಲ, ಒಳಗಡೆ ದೇವ್ರು ಏನೋ ತೋರಿಸಿದ್ದಾನೆ. ಹಲ್ಲೆಲೂಯ. ಅವಾಗ ದುಃಖ ಮುಖ ಹೋಗ್ತತೆ, ಸಂತೋಷ ಬರ್ತತೆ. ಮಾಡೋಣ ಬಾ, ಯಾ ಸೈತಾನ ನನ್ನ ಮುಂದೆ ನಿಲ್ಲೋದು. ಬೈಬಲ್ ಓದ್ತಾ ಇರ್ತೀವಿ, ಎಫೆಸ 2:6, ನೀನು ಆತನೊಂದಿಗೆ ತಂದೆಯ ಬಲಪಾಶದಲ್ಲಿ ಎಲ್ಲಿ 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 ಕೂತೀನಿ ನಾನು, ನೀವು ಆತನೊಂದಿಗೆ ಎಬ್ಬಿಸಲ್ಪಟ್ಟು ತಂದೆ ಎಲ್ಲಿ, ಮತ್ತೊಂದ್ಸರಿ, ನೀವು ಆತನೊಂದಿಗೆ ಎಬ್ಬಿಸಲ್ಪಟ್ಟು. ಮೈ ಗುಡ್ನೆಸ್, ಬೈಬಲ್ ಬಿಟ್ಟು ಎತ್ತಾಳೋದು. ನಾನು ಎಲ್ಲಿದ್ದೀನಿ, ನಾನು ಆತನೊಂದಿಗೆ ಎಬ್ಬಿಸಲ್ಪಟ್ಟಿನ. ಮತ್ತೆ ಕರೆಕ್ಟ್ ಹೇಳ್ತದ, ಬೇರೆ ಏನೇನು ಹೇಳ್ತದ ನೋಡೋಣ. ನೀವು ಆತನೊಂದಿಗೆ ಎಬ್ಬಿಸಲ್ಪಟ್ಟು. ಶುಭ್ರ, ಬೈಬಲ್ ನೋಡಿ ಇಲ್ಲಿ ಏನು ಹೇಳ್ತದೆ. ಇವನೇನಪ್ಪ, ಏನು ಎಕ್ಸೈಟ್ಮೆಂಟ್ ಆಯ್ತು, ಎಷ್ಟು ಕೋಟಿ ರೂಪಾಯಿ ಸಿಕ್ತಿವನಿಗೆ ಅನ್ಕಂತ. ಕೋಟಿ ರೂಪಾಯಿ ಸಿಕ್ಕಿಲ್ಲ, ಕೋಟಿ ರೂಪಾಯಿ ತರುವಂತ ವಾಕ್ಯ ಸಿಕ್ತು ನನಗೆ. ಆಸ್ತಿ ಸಿಕ್ತು. ಯಾಕಂದ್ರೆ ಆ ಪ್ರಕಟಣೆ ಆದಾಗ ನನಗೆ ವಿಶ್ವಾಸ ಬೆಳೀತತೆ. ವಿಶ್ವಾಸ ಬಂದಾಗ ನಾನು ಏನನ್ನ ಜಯಿಸ್ತೀನಿ ಲೋಕದಲ್ಲಿ. ಹಲ್ಲೆಲೂಯ. ಈ ಲೋಕದಲ್ಲಿ ಜಯಶಾಲಿ ಆಗಿರ್ಲಿಕ್ಕೆ ರೊಕ್ಕ ಅಲ್ಲ ನನಗೆ ಬೇಕಾಗಿರೋದು. ಅರಣ್ಯದಲ್ಲಿದ್ರು ರೊಕ್ಕ ಇತ್ತವ್ರಿಗೆ, ಅಂಗಡಿಗಳಿರಲಿಲ್ಲ ಕೊಂಡ್ಕೊಳ್ಳೋಕ್ಕೆ. ಕೊರೋನಾ ಟೈಮ್ನಲ್ಲಿ ಎಲ್ಲರಿಗೆ ಪ್ರೂವ್ ಆಯ್ತು, ರೊಕ್ಕ ಇದ್ದವ್ರಿಗೆ ಆಕ್ಸಿಜನ್ ಸಿಕ್ಕಿಲ್ಲ. ನಾವು ಅನ್ಕೊಳ್ತೀವಿ ದುಡ್ಡಿದ್ರೆ ಎಲ್ಲ ಆಗ್ತದಂತ. ಇಲ್ಲ, ದುಡ್ಡಿದ್ದವನು ದೊಡ್ಡಪ್ಪ ಅಲ್ಲ, ಪ್ರಕಟಣೆ ಜ್ಞಾನ ಇದ್ದವನೇ ದೊಡ್ಡಪ್ಪ. ಆ ಪ್ರಕಟಣೆ ಇದ್ರೆ ವಿಶ್ವಾಸ ಇದ್ರೆ ಧೈರ್ಯ, ಆ ಧೈರ್ಯ ಇದ್ರೆ ಏನನ್ನ ಜಯಿಸ್ತಿ. ಡಾಕ್ಟ್ರ್ ಏನನ್ನ ಹೇಳಿ, ರೋಗ ಯಾವ್ದನ್ನ ಬರಲಿ, ದೇವ್ರು ನಾಡ್. ಯಾಕಂದ್ರೆ ಯೇಸು ಇದಾನಂತ ನೀವು ಗುರ್ತಿಸಿದ್ರೆ ದುಃಖ ಮುಖ ಇರೋದಿಲ್ಲ. ಯೇಸು ನನ್ನಲ್ಲಿ ನೀನಿರುವೆ, ನಿನ್ನ ಹಾಡುಗಳೇ ಚೇಂಜ್ ಆಗ್ತವೆ. ಇಲ್ಲಾಂದ್ರೆ ನನ್ನ ಹತ್ತಿರವಿರು. ಯಾಕೆ? ಕಣ್ಣು ನೋಡಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯ ಅರ್ಥ ಮಾಡಿಕೊಳ್ಳಲಿಲ್ಲ ದೇವರು ನಮಗಿಟ್ಟಿರುವುದನ್ನು. ಆದರೆ ಕಣ್ಣು ತೆರೆದಾಗ, ಸತ್ಯವನ್ನು ತಿಳ್ಕೊಂಡಾಗ, ಯೇಸು ನನ್ನಲ್ಲಿ ನೀನಿರಲು, ಹಾಡುಗಳು ಬೇರೆ ಇರ್ತವೆ. ಆಮೇನ್. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಆಮೇನ್. ನೀನೇನು ಹಾಡುಗಳು ಆಡ್ತಿ? ಯಾರೇನು ಹೇಳಿದರು ನನಗೆ ಇಲ್ಲಂದ್ರೆ ಅವ್ರು ಹಿಂಗ ಅಂದ್ಬಿಟ್ರಪ್ಪ. ಪ್ರಕಟಣೆ ಇಲ್ಲ, ಯೇಸು ಜೊತೆಗಿರ್ತಾನೆ. ಯಾರೋ ಒಬ್ಬರು ಸ್ವಲ್ಪ ಟುಸ್ ಅಂದ್ರೆ ಪಂಚರ್. ನೀನು ನಮ್ಮಮ್ಮ ಹಿಂಗಂದ್ಲು, ನಮ್ಮಪ್ಪ ಹಿಂಗಂದ, ನಮ್ಮ ಫ್ರೆಂಡ್ ಹಿಂಗಂದ, ಅವ್ರು ನನ್ನ ವಾಟ್ಸಪ್ಗೆ ರಿಪ್ಲೈ ಮಾಡಿಲ್ಲ, ನಾನು ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಹೋಗ, ಅವ್ರು ಯಾರು? ಇವತ್ತಿರ್ತಾರ, ನಾಳೆ ಸಾಯ್ತಾರ. ಆದರೆ ಯೇಸು ನನ್ನಲ್ಲಿರುವಾಗ ಮನಸ್ಸೋತು ನಾ ಹೋಗಲಾರೆ. ಯಾವ ಜ್ಞಾನ ಬೇಕು ನಿಮಗೆ? ಪ್ರಕಟಣೆ ಜ್ಞಾನ ಬೇಕಾ?
ಕಣ್ಣು ತೆರೆಯಲ್ಪಟ್ಟಾಗ ಪ್ರಕಟಣೆ ಜ್ಞಾನ ನಮ್ಮ ಜೀವಿತದಲ್ಲಿ ನಮಗೆ ಆಗುವಂಥದ್ದಾಗಿದೆ. ನಾನು ಮುಗಿಸ್ತಾ ಇದ್ದೇನೆ ಪ್ರಿಯರ್. ಆಮೆನ್. ಆ ಕಣ್ಣುಗಳನ್ನು ಯೇಸು ಸ್ವಾಮಿ ಆತನು ತೆಗೆದನು ಪ್ರಿಯರ್. ರೈಟ್. ಮುಂದೆ ನೋಡ್ರಿ ಏನು ಹೇಳ್ತದೆ. ಅದೆಲ್ಲ ಆದಮೇಲೆ ಲಾಸ್ಟ್ಗೆ 45ನೇ ವಚನ ಓದೋಣ. 45ನೇ ವಚನ. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನ ಶ್ರಮೆ ಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಅವರ ಬುದ್ಧಿಯನ್ನು ತೆರೆದನಂತ ಹೇಳ್ತದೆ. ತೆರೆದಾಗ ಏನಾಗ್ತದೆ? ಪ್ರಕಟಣೆ ಜ್ಞಾನ ಬರ್ತದೆ. ರೈಟ್. ಇದಾದ್ಮೇಲೆ ಇವಾಗ ನೋಡ್ರಿ ಅವ್ರದ್ದು ವಾಪಸ್ ಇವಾಗ ಯೇಸುಸ್ವಾಮಿನ ಗುರುತಿಸಿದ ಮೇಲೆ ಅವ್ರು ಯಾವ ರೀತಿಯಲ್ಲಿ ಹೋದ್ರು ಎಂಬುದಾಗಿ. ಓಕೆ, 52, 53ನೇ ವಚನ ಇದನ್ನು ಓದಿ ಮುಗಿಸೋಣ. ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಾ ಇದ್ದರು. ಹಲ್ಲೆಲೂಯಾ. ಈ ದುಃಖ ಮುಖ ಹೋಯ್ತಿನ ಯಾವಾಗ್ಲೂ ದೇವಾಲಯದಲ್ಲಿ ಎದ್ದನಲ್ಲ ಯೇಸು ರಾಜನಿವಾ, ಕರ್ತನ ಅಧಿಕಾರ ನಿರೂಪಿಸಲು, ದೇವರಾಜ ನಮ್ಮಲ್ಲಿ ಸ್ಥಾಪಿಸಲು, ಸೈತಾನ ಶಕ್ತಿಯ ತುಳಿದಾಕಲು, ಯೇಸುವೆ ನನ್ನನ್ನೇ ಇರುವೆ. ನಾನು ಆಡಲ್ಲ, ನನ್ನಲ್ಲಿ ವಾಸಿಸೋ ನಾನು ಆಡಲ್ಲ. ನನಗೆ ಪ್ರಕಟಣೆ ಆಗಿದೆ. ನಿಂತ್ಕೊಳ್ರಿ ಎಲ್ಲರೂ ಕರ್ತನ ಸನ್ನಿಧಾನದಲ್ಲಿ. ನನಗೆ ಪ್ರಕಟಣೆ ಆಗಿದೆ. ಅವ್ರು ಯಾರೋ ಬರ್ದಾರನ್ನ ನಾನು ಹಂಗೆ ಆಡಲ್ಲ. ಯೇಸು ನನ್ನಲ್ಲೇ ವಾಸಿಸು ಅಂತ ನಾನು ಹೇಳಲ್ಲ. ಯಾಕೆ ಇವತ್ತು ಬಂದು ನಾಳೆ ಹೋಗಿ ಮತ್ತೆ ಬಾ ಯೇಸು ವಾಸಿಸು ಅಂತ ನಾನು ಹೇಳಲ್ಲ. ನನ್ನಲ್ಲೇ ಇದ್ದಾನ ಅದನ್ನು. ಥ್ಯಾಂಕ್ ಯು. ಕೂತ್ಕೊಳ್ರಿ. ಯೇಸುವೆ ನಾನು ಹೆಂಗೆ ಆಡ್ತೀನಿ ಗೊತ್ತಾ? ಯೇಸುವೆ ನನ್ನಲ್ಲೇ ಇರುವೆ, ಇನ್ನು ನಾನಲ್ಲ ಎಂದು ನೀನಾಗಿದ್ದೀ. ರಾಜನೇ ನನ್ನಲ್ಲೇ ಇರುವೆ, ಇನ್ನು ನಾನಲ್ಲ ಎಂದು ನೀನಾಗಿದ್ದೀ. ಯೇಸುವೆ ನನ್ನಲ್ಲೇ ಇರುವೆ, ಇನ್ನು ನಾನಲ್ಲ ಎಂದು ನೀನಾಗಿದ್ದೀ. ರಾಜನೇ ನನ್ನಲ್ಲೇ ಇರುವೆ, ಇನ್ನು ನಾನಲ್ಲ ಎಂದು ನೀನಾಗಿದ್ದೀ. ಯೇಸುವೆ ನನ್ನಲ್ಲೇ ಇರುವೆ, ಇನ್ನು ನಾನಲ್ಲ ಎಂದು ನೀನಾಗಿದ್ದೀ. ರಾಜನೇ ನನ್ನಲ್ಲೇ ಇರುವೆ, ಇನ್ನು ನಾನಲ್ಲ ಎಂದು ನೀನಾಗಿದ್ದೀ. ಯೇಸುವೆ ನನ್ನಲ್ಲೇ ಇರುವೆ, ಇನ್ನು ನಾನಲ್ಲ ಎಂದು ನೀನಾಗಿದ್ದೀ. ರಾಜನೇ ನನ್ನಲ್ಲೇ ಇರುವೆ, ಇನ್ನು ನಾನಲ್ಲ ಎಂದು ನೀನಾಗಿದ್ದೀ. ಆಮೆನ್. ಹಲ್ಲೆಲೂಯಾ. ಎಲ್ಲಿದ್ದಾನೆ ಯೇಸು? ಎಲ್ಲಿದ್ದಾನೆ? ನನ್ನಲ್ಲಿದ್ದಾನೆ. ಮತ್ತೆ ಇರು ಅಂತ ಯಾಕೆ ಆಡ್ತೀವಿ? ಸ್ವಲ್ಪ ಬುದ್ಧಿ ಉಪಯೋಗಿಸ್ರಿ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಬರ್ದಿದ್ದ ಹಾಡೆಲ್ಲ ಆಡಬೇಡ್ರಿ. ಶಾಂತ ವರ್ಷಿಪ್ ಲೀಡ್ ಮಾಡೋರು ಬರ್ದಿದ್ದ ಹಾಡೆಲ್ಲ ಆಡಬಾರ್ದು. ಅರ್ಥ ಆಯ್ತಾ? ನಿಮ್ಮ ಮನೆಯಲ್ಲಾಗಲಿ ಚರ್ಚಲ್ಲಾಗಲಿ ಎಲ್ಲಿ ಆಡಬಾರ್ದು. ಸತ್ಯದ ಪ್ರಕಾರ. ಯಾಕಂದರೆ ಇದು ನಾವು ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಆಮೇನ್. ಇವತ್ತಿಂದ ಈ ಹಾಡು ಇಲ್ಲಿ ಚೇಂಜ್. ಯೇಸುವೆ ನನ್ನಲ್ಲೇ ಇರುವೆ. ಯಾವಾಗಿರ್ತಾನೆ ಯೇಸು? ಯಾವಾಗಲೂ ನಾವು ಗುರ್ತಿಸ್ಬೇಕು. ಸಾಲದ ಸಮಯದ ಹಾಡು ಆಡಬೇಡ್ರಿ. ಎಷ್ಟು ಜನ ಸಾಲದಲ್ಲಿ ಮುಳುಗಿರ್ಬೇಕಂತ ಇಷ್ಟಪಡ್ತೀರಿ? ಇದ್ದವ್ರು ಕೈ ಎತ್ತಿ ತೋರಿಸ್ರಿ. ಸಾಲ 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 ಸಾಲ. ಒಂದು ವೇಳೆ ಸಾಲದಲ್ಲಿ ಸಿಕ್ಕಾಕೊಂಡಿದ್ರೆ ಅದರಿಂದ ಬಿಡುಗಡೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ರಿ. ಸಾಲದ ಸಮಯದಿ ತಂದೆ ಸಾಲ ಬೇಡ, ಮಸಾಲ ಬೇಡ. ಆಮೆನ್. ಪ್ರಾರ್ಥನೆ ಮಾಡೋಣ ಬನ್ರಿ. ಕೈ ಮೇಲಕ್ಕೆತ್ರಿ, ಕಣ್ಣು ಮುಚ್ಕೊಳ್ರಿ, ನನ್ನಿಂದ ಪ್ರಾರ್ಥನೆ ಮಾಡ್ರಿ. ಹೇಳ್ರಿ, ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಪ್ರಕಟಣೆಯನ್ನು ನನಗೆ ದಯಪಾಲಿಸು. ನನಗೆ ಪ್ರಕಟಣೆ ಜ್ಞಾನವನ್ನು ದಯಪಾಲಿಸು. ಪವಿತ್ರಾತ್ಮನೇ, ಕ್ರಿಸ್ತನ ಬಗ್ಗೆ, ಮರಣ ಪುನರುತ್ಥಾನದ ಬಗ್ಗೆ, ವಾಕ್ಯದ ಬಗ್ಗೆ, ಸತ್ಯದ ಬಗ್ಗೆ
ನನ್ನ ಬಗ್ಗೆ ನನಗೆ ಸತ್ಯದ ಪ್ರಕಟಣೆಯನ್ನು ದಯಪಾಲಿಸು. ವಾಕ್ಯ ಓದುವಾಗ ನನ್ನ ಕಣ್ಣುಗಳನ್ನು ತೆರೆ. ನನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ನನ್ನ ಶಾರೀರಿಕ ಕಣ್ಣಿನಿಂದ ಬೈಬಲ್ ಓದ್ತಾ ಇದ್ದರೂ ನನ್ನ ಆತ್ಮಿಕ ಕಣ್ಣುಗಳಿಂದ ಅದನ್ನು ಗ್ರಹಿಸುವಂತೆ ಪವಿತ್ರಾತ್ಮನೇ ನನಗೆ ದಯಪಾಲಿಸು. ಇಂದಿನಿಂದ ನಿನ್ನನ್ನು ಗುರುತಿಸಿ ಅರಿತುಕೊಂಡು ಆ ಗುರುತಿನಲ್ಲಿ ಜೀವಿಸಲಿಕ್ಕೆ ಇಷ್ಟಪಡ್ತೇನೆ. ಯೇಸು ನಾಮದಲ್ಲಿ ಆಮೇನ್. ನಾನು ನಿಮಗೆ ಪ್ರಾರ್ಥನೆ, ತಂದೆಯಾದ ದೇವರೇ, ನಿನ್ನ ಪ್ರಿಯ ಮಕ್ಕಳ ನಿನ್ನ ಕೈಲಿ ಒಪ್ಪಿಸಿಕೊಡ್ತೇವೆ. ನಿನ್ನ ಪ್ರಕಟಣೆ ಜ್ಞಾನ ಪ್ರತಿಯೊಬ್ಬರಿಗೆ ದಯಪಾಲಿಸು. ಮನೋನೇತ್ರಗಳು ಬೆಳಗಿಸಲ್ಪಡಲಿ, ಆತ್ಮಿಕ ಸತ್ಯಗಳನ್ನು ನೋಡಲಿ, ಪರಲೋಕದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಿ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಕರ್ತನೆ, ಲೋಕವನ್ನು ಅಲ್ಲೋಲ ಕಲ್ಲೋಲವಾಡುವಾಗಿ ಮಾಡುವವರಾಗಿ ಪ್ರತಿಯೊಬ್ಬರನ್ನು, ನಮ್ಮೆಲ್ಲರನ್ನು, ಸಭೆಯನ್ನು ಮಾರ್ಪಡಿಸು ಈ ಪ್ರಕಟಣೆ ಜ್ಞಾನದಿಂದ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್ ಆಮೇನ್. ಪಕ್ಕದಲ್ಲಿರೋರು ಶೇಕ್ ಹ್ಯಾಂಡ್ ಕೊಡ್ರಿ, ಹೇಳ್ರಿ, ಪ್ರಕಟಣೆ ಜ್ಞಾನವನ್ನು ಹೊಂದಿಕೊಳ್ಳೋಣ, ಪ್ರಕಟಣೆ ಜ್ಞಾನದಲ್ಲಿ ಜೀವಿಸೋಣ. ಆಮೇನ್ ಆಮೇನ್. ನನ್ನಲ್ಲಿ ಓಕೆ, ಈ ಒಂದು ಹಾಡನ್ನು ಹಾಡ್ತಾ ನಾವು ಕರ್ತನ ಯೇಸು ನನ್ನಲ್ಲಿ ನೀನಿರಲು ನಾನು ಅಳುತ್ತೀನಿ. ನೀವು ಕೇಳಿಸ್ಕೊಳ್ತಾ ಇದ್ರೆ ಇಲ್ಲ ಅಂತ ನಾನು ಹಂಗೆ ಹೇಳ್ತಾ ಇದ್ದೀನಿ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ಹೋಗಲಾರೆ. ಓಕೆ, ಕಾಣಿಕೆಗಳನ್ನು ಕೊಡ್ತಾ ನಾವು ಆರಾಧನೆ ಮಾಡೋಣ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ಮಾಡಿ ಮುಗಿಸುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಚಪ್ಪಳ ತಡುತ್ತಾ ನೀನು ಎಲ್ಲವ ಮಾಡಿ ಮುಗಿಸುವೆ. ಯೇಸು ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ಯೇಸು ನನ್ನಲ್ಲಿ ಸ್ವರವೆತ್ತಿ ಮನಸೋತು ನಾ ಹೋಗಲಾರೆ. ಸಮಾಧಾನ ಕರ್ತನು, ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ, ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು, ಎಲ್ಲರೂ ಚಪ್ಪಲ್ ತಡುತ್ತಾ ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಅತಿಶಯ ದೇವನು, ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ, ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ತಾಯಿ ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ, ತಾಯಿ ತಂದೆಯು ನೀನಲ್ಲವೇ, ಯಾವಾಗಲೂ ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಅಂದ ಚಂದವೆಲ್ಲ ನೀನಲ್ಲವೇ, ಓ ನನ್ನ ಆಸೆಯೆಲ್ಲ ನೀನಲ್ಲವೇ, ಅಂದ ಚಂದವೆಲ್ಲ ನೀನಲ್ಲ ನನಗೆ, ನನ್ನ ಆಸೆಯೆಲ್ಲ ನೀನಲ್ಲ. ಯೇಸು ನನ್ನಲ್ಲಿ ನೀನಿರಲು. ಚಪ್ಪಳ ತಟ್ಟೋಣ, ಎಲ್ಲರೂ ಚಪ್ಪಳ ತಟ್ಟೋಣ. ಹಿಂದೆ ಎಲ್ಲರೂ ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನನಗೆ ಸರ್ವವು ನೀನಲ್ಲವೇ,
ನನ್ನಲ್ಲಿ ಇರುವಾತ ಯೇಸು ಓ ನನಗೆ ಸರ್ವವು ನೀನಲ್ಲವೇ ನನ್ನಲ್ಲಿ ಇರುವಾತ ಯೇಸು ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ ಯಾವಾಗಲೂ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ಮಾಡಿ ಮುಗಿಸುವೆ ನೀನು ನೋಡಿಕೊಳ್ಳುವೆ ನೀನು ಎಲ್ಲವ ಮಾಡಿ ಮುಗಿಸುವೆ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ ಎಂದೆಂದಿಗೂ ಯೇಸು ನನ್ನಲ್ಲಿ ಮನಸೋತು ನಾ ಹೋಗಲಾರೆ